ಭಾವಿಸಿದ್ದೀವಿ. ಗುರುಗಳು ರಾಶಿ ಭವಿಷ್ಯ ಹೇಳ್ತಾರೆ. ಅದನ್ನ ನೋಡಿದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ನಮ್ಮ ಹಸ್ಬೆಂಡು ಯಾರು ಹೊರಗೆ ಹೋಗ್ಬೇಕಂದ್ರೂ ಅವ್ರ ಮಾರ್ಗದರ್ಶನ ಪಡೆದೇ ಹೋಗ್ತಾರೆ. ಗುರುಗಳು ರಾಶಿ ಫಲ ಎಲ್ಲರಿಗೂ ಹೆಲ್ಪ್ ಆಗ್ತಾಯಿದೆ ನಮಗೆ. ಗುರುಗಳು ಯಾವತ್ತಿದ್ದೀನೋ ರಾಶಿ ಫಲ ಹೇಳಿದಿನ ಇವತ್ತು ಕೆಲಸ ಮಾಡಬೇಡಿ, ಆ ಕೆಲಸ ಆಗಲ್ಲ ಅಂದರೆ ನಾವು ಆ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರು ಇವತ್ತು ಈ ಕೆಲಸ ಆಗುತ್ತೆ ಅಂದರೆ ಆ ದಿನ ನಮ್ಗೆ ಆ ಕೆಲಸ ಆಗುತ್ತೆ. ಅವ್ರು ಏನೇ ಕಷ್ಟ ಬಂದರೂ ಅವತ್ತು ಇವತ್ತಿನ ಪರಿಹಾರ ಹೇಳಿದ್ರೆ ನಮ್ಗೆ ಆ ಪರಿಹಾರದಿಂದ ತುಂಬಾ ನೆಮ್ಮದಿ ಸಿಕ್ಕಿದೆ. ಅದಕ್ಕೆ ನಾನು ಗುರುಗಳಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. जय जय गणपति लंबोदरने जय जय गणपति लंबोदरने जय जय गणपति लंबोदरने ನಮಸ್ಕಾರ ಗುರೂಜಿಯವರಿಗೆ. ನನ್ನ ಹೆಸರು ಮಮತಾ ಪ್ರಕಾಶ್ ಅಂತ. ಮಾಶ್ರೀವಾಣಿನ ತುಂಬ ಚೆನ್ನಾಗಿ ಪ್ರೋಗ್ರಾಮ್ನ ನೋಡ್ತೀವಿ. ನಮಗೆ ಈ ಪ್ರೋಗ್ರಾಮಿಂದ ತುಂಬ ಉಪಯೋಗ ಆಗಿದೆ. ನಾವು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ನಾವು ಈ ಕಾರ್ಯಕ್ರಮಗಳನ್ನು ನೋಡಿ ನಾವು ಅವ್ರು ಹೇಳೋ ಅನುಷ್ಠಾನಗಳನ್ನೆಲ್ಲ ಮಾಡಿ ನಮಗೆ ತುಂಬ ಉಪಯೋಗ ಇದೆ, ಅನುಕೂಲನೂ ಆಗಿದೆ. ನಾವು ಈ ಕಾರ್ಯಕ್ರಮನ ನಾವು ನೋಡ್ತೀವಿ, ನಮ್ಮ ಸ್ನೇಹಿತರು ನೋಡ್ತಾರೆ. ಈಗ ಬರಬೇಕು ಅಂತಲೇ ನಾವು ಎಲ್ಲರೂ ನಾವು ಶಿವಮೊಗ್ಗಕ್ಕೆ ಯಾವತ್ತು ಬರ್ತಾರಪ್ಪ ಅಂತ ಅನ್ಕೊತಾ ಇದ್ವು. ಗದಗ ಮೈಸೂರಲ್ಲೆಲ್ಲ ಹೋದಾಗ ಶಿವಮೊಗ್ಗಕ್ಕೆ ಯಾವಾಗ ಬರ್ತಾರೆ, ನಾನು ಹೋಗಬೇಕಲ್ಲ ಅಂತ ಅಂತಿದ್ದೆ. ಆವಾಗ ಅವರು ಈಗ ಶಿವಮೊಗ್ಗದಲ್ಲಿ ನಾನು ನೋಡೇ ಇರಲಿಲ್ಲ ಅವತ್ತು ಪ್ರೋಗ್ರಾಮ್. ಅವತ್ತೇ ನಾನು ಟಿ ವಿ ಕರೆಂಟ್ ಹೋಗಿದ್ದು ನೋಡಿರಲಿಲ್ಲ. ಅವತ್ತು ಬೆಳಗ್ಗೆ ನಮ್ಮ ಸ್ನೇಹಿತರು ಹೇಳಿದ್ರು ಈಗ ಶಿವಮೊಗ್ಗಕ್ಕೆ ಬರ್ತಿದ್ದಾರೆ ಅಂತ. ಅಯ್ಯೋ ಹೌದಾ ಅಂತ ಹೇಳಿ ನಂಗೆ ತುಂಬ ಖುಷಿ ಆಯಿತು. ತಕ್ಷಣ ಎಲ್ಲಿ ಬರ್ತಾರೆ ಅಂದ ತಕ್ಷಣ ಅದು ನಮ್ಮ ವಿನೋಬ್ ನಗರ ಶುಭಮಂಗಳದಲ್ಲಿ ಅಂದ ತಕ್ಷಣ ನಮ್ಗೆ ಇನ್ನೂ ತುಂಬ ಖುಷಿ ಆಯಿತು. ಇಷ್ಟು ಹತ್ತಿರದಲ್ಲಿ ನಮ್ಗೆ ಸಿಗ್ತಾ ಇದ್ದಾರಲ್ಲ ನಮ್ಮ ಗುರೂಜಿಗಳು ಅಂತ ಹೇಳಿ ಅದನ್ನು ನಾನು ನೋಡಬೇಕು ಅಂತ ಹೇಳಿ ನಾವು 2 ಗಂಟೆಯಿಂದನೇ ತಯಾರಿಯಾಗಿ ರೆಡಿಯಾಗಿ ಬಂದು, ಹತ್ರ ಇದ್ರೂ ಬೇಗ ಹೋಗಬೇಕು, ಮುಂದೆ ಹೋಗಿ ಕೂತ್ಕೊಂಡು ನೋಡಬೇಕು ಅಂತ ಹೇಳಿ ಬಂದು ನಮಗೆ ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಸಂತೋಷ ಆಗ್ತಿದೆ. ಅವ್ರು ಹೇಳಿರೋ ಅನುಷ್ಠಾನಗಳೆಲ್ಲ ಮಾಡಿ ನಾವು ವೈಯಕ್ತಿಕವಾಗಿ ಸ್ವಲ್ಪ ನಮಗೆಲ್ಲ ಅನುಕೂಲ ಆಗಿದೆ. ಇಷ್ಟೆಲ್ಲ ಹೇಳ್ತಾ ಆನಂದ್ ಗುರೂಜಿಯವ್ರಿಗೆ ನಮ್ಮದು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೀವಿ. जय गणपति लंबोदरने जय जय गणपति लंबोदरने गजाननयुतं गणेश्वरम् ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ತಾವು ನೋಡ್ತಾ ಇದ್ದೀರಿ ವಿಶೇಷವಾಗಿರ್ತಕ್ಕಂಥ ಗಜವಾಹನ. ಗಜ ಅಂದರೆ ಆನೆ. ಆನೆಗೂ ಸಹಿತ ನೀರಿನಲ್ಲಿ ಒಂದು ವಿಶೇಷತೆ ಇದೆ. ಈ ಸುಂದರವಾದಂಥ ಪ್ರದೇಶ, ಸ್ವಚ್ಛಂದವಾಗಿರ್ತಕ್ಕಂಥ ಪ್ರಕೃತಿಯ ಮಧ್ಯದಲ್ಲಿ ಇದು ಸಕ್ಕರೆಬೈಲು ಅಭಯಾರಣ್ಯ. ಈ ಅಭಯಾರಣ್ಯಕ್ಕೆ ಸಾಕಷ್ಟು ಜನ ವೀಕ್ಷಕರು ಬರ್ತಾರೆ. ಆನೆಗಳು ಬರುತ್ತೆ, ಸ್ನಾನ ಆಗುತ್ತೆ, ಅದಾದ ನಂತರ ಒಂದಷ್ಟು ಹೊತ್ತು ಅಲ್ಲಿರುತ್ತೆ, ಅದಾದ್ಮೇಲೆ ಪುನಃ ಕಾಡು ಹೊರಡುತ್ತೆ. ಈಗ ಆನೆಗೆ ಅಭಿಷೇಕ ಅಂದರೆ ಸ್ನಾನ. ಪ್ರತಿನಿತ್ಯ ನಾವು ಹೇಗೆ ಸ್ನಾನ ನಿತ್ಯ ಅನುಷ್ಠಾನಗಳಿದೆಯೋ ಅದೇ ಪ್ರಕಾರ. ಹಾಗೆ ಈ ಭಾಗದ ಮಾವುತರು ಸಹಿತ ಭಾಳ ಶ್ರಮಪಟ್ಟು ಆನೆಗಳನ್ನು ಭಾಳ ತಮ್ಮ ಮಕ್ಕಳಂತೆ ಸ್ವಚ್ಛವಾಗಿ ನೋಡಿಕೊಂಡು ಮಕ್ಕಳಂತೆ ಅದನ್ನು ಕಾಪಾಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ.
ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆನಂದ್ ಗುರೂಜಿಯವರು ಮಹರ್ಷಿವಾಣಿಯಲ್ಲಿ ಅನೇಕ ಮಹಿಳೆಯರಿಗೆ, ನೊಂದಂಥ ಮಹಿಳೆಯರಿಗೆ ಅನೇಕ ಸಾಂತ್ವನಗಳನ್ನು ಹೇಳ್ತಾ ಇದ್ದಾರೆ. ಪೂಜೆಗಳ ಬಗ್ಗೆ, ತಂತ್ರಸಾರಗಳ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ನಾನು ದಾವಣಗೆರೆಗೂ ಸಹ ಬಂದಿದ್ದೆ, ಆದರೆ ಅಲ್ಲಿ ನನಗೆ ವಿಷ್ಣು ವಿಗ್ರಹ ಅಥವಾ ಯಾವುದೂ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ 3 ಗಂಟೆಯಿಂದ ಬಂದು ಇಲ್ಲಿ ಪೂಜೆಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ರು ಬರೋದನ್ನೇ ಕಾಯ್ತಾ ಇದ್ದೀವಿ. ಆದ್ದರಿಂದ ನಮಗೆ ಅವರ ಆಶೀರ್ವಾದ ಬೇಕು. ಅದಕ್ಕೋಸ್ಕರ ಬಂದಿದ್ದೀವಿ ದೂರದಿಂದ, ಶಿರಾಳಕೊಪ್ಪದಿಂದ. ಅವರ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದೇ ರೀತಿ ಅನೇಕ ನೊಂದಂಥ ಮಹಿಳೆಯರಿಗೆ ಧರ್ಮವನ್ನು ಉಳಿಸುವಂಥ ಕಾರ್ಯಗಳು ಅವ್ರು ಮುಂದಾಗಲಿ ಅಂತ ಹೇಳ್ತಾ ಇದ್ದೀವಿ. 100 ವರ್ಷ ಬದುಕಲಿ ಅವರು. ಆನೆಗಳ ಬಿಡಾರದಲ್ಲಿ ಆಹಾರ ಆಯಿತು. ಪುಟ್ಟ ಕಂದಮ್ಮ ನೋಡಿ, ಸಣ್ಣ ಮರಿ, ಪುಟ್ಟ ಕಂದಮ್ಮ ಸಣ್ಣ ಮರಿ ಜೊತೆಗೆ ಸಣ್ಣ ಪುಟ್ಟ ಆನೆಗಳು. ಸಣ್ಣ ಆನೆನೂ ಇದೆ, ಮದ ತುಂಬಿರ್ತಕ್ಕಂಥ ಆನೆಗಳು ಇದೆ, ಮದಗಜ ವಾಹನವೂ ಇದೆ. ಮದಗಜ ವಾಹನ ಅಂತ ಹೇಳ್ತಾರೆ, ಅಂದರೆ ಅಯ್ಯಪ್ಪನಿಗೂ ಬಹಳ ಪ್ರೀತಿ. ಹಾಗೆ ವಿಶೇಷವಾಗಿರ್ತಕ್ಕಂಥ ಶ್ರೀ ವಿಷ್ಣು ದಶಾವತಾರದಲ್ಲೂ ಆನೆಗಳನ್ನು ನೀವು ನೋಡ್ತಿರ್ತೀರಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದು ತುಂಗಾ ತೀರದಲ್ಲಿರ್ತಕ್ಕಂಥ ಈ ತುಂಗೆಯ ಈ ವಿಶೇಷವಾಗಿರ್ತಕ್ಕಂಥ ಶುದ್ಧ ಜಲ, ಈ ವಿಶೇಷವಾಗಿರ್ತಕ್ಕಂಥ ಜಲತೀರ್ಥವನ್ನು ಕುಡಿದು ಇಲ್ಲಿಂದ ಅರಣ್ಯಕ್ಕೆ ಪರಿಕ್ರಮಿಸುವಂಥದ್ದು. ಅರಣ್ಯಕ್ಕೆ ಹೊರಟು ಇನ್ನು ನಾಳೆ ಬೆಳಗ್ಗೆನೇ ಇಲ್ಲಿ ಬರ್ತಕ್ಕಂತಹ ಯಾತ್ರಿಕರಿಗೆ ಈ ಆನೆಗಳ ದರ್ಶನ ಭಾಳ ವಿಶೇಷವಾದ್ದು, ನೋಡೋದು ಆನಂದ. ಒಮ್ಮೆ ನೀವು ಸಹಿತ ಈ ಒಂದು ಸಕ್ಕರೆ ಬಯಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಆನೆಗಳ ಬಿಡಾರಕ್ಕೆ ಬನ್ನಿ. ಈ ಪುಟ್ಟ ಪುಟ್ಟ ಆನೆಗಳನ್ನು ನೋಡಿ ನಿಮ್ಮ ಯಥಾಶಕ್ತಿ ಈ ದಟ್ಟವಾದಂತಹ ಅರಣ್ಯದಲ್ಲಿರ್ತಕ್ಕಂಥ ಪುಟ್ಟ ಆನೆಗಳಿಗೆ ಒಂದಷ್ಟು ಮೇವು ನೀವು ಕೊಡಬಹುದು. ಆದರೆ ಮನೆಯಿಂದ ತರ್ತಕ್ಕಂಥದ್ದಲ್ಲ, ಇಲ್ಲೇ ನೀವು ಹಣವನ್ನು ಕಟ್ಟಿ ಒಂದಷ್ಟು ಇರತಕ್ಕಂಥ ಭತ್ತ, ಬೆಲ್ಲ ಅಥವಾ ಅದಕ್ಕೆ ಕೊಡುವಂತಹ ಪದಾರ್ಥ ಏನಿದೆಯೋ ಆ ಪದಾರ್ಥವನ್ನು ಕೊಡಿ. ಮನುಷ್ಯರಿಗೆ ಏನು ಕೊಟ್ಟರು ಒಂದಲ್ಲ ಒಂದು ಕಡೆ ವಿಷಾನೇ, ಆದರೆ ಪ್ರಾಣಿಗಳಿಗೆ, ವನ್ಯ ಪ್ರಾಣಿಗಳಿಗೆ, ಅದರಲ್ಲೂ ಆನೆಗೆ ಅದು ಹೇಳ್ತಿರೋದು ನಿಮ್ಮ ಪುಣ್ಯ ನೀವೇ ಸಿದ್ಧಿಪಡಿಸ್ಕೋಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ದಾನ. ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರುತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟನ್ವನ್ನೋ ತಪಸ್ಸೇದ ಸಾಧನಂ. ಏಕದಂತಂ ಚತುರ್ಹಸ್ತಂ ಭಾಷಮಂ ಕುಶಧಾರಣಂ ಭ್ರಂಚ ಭವ್ಯಮಸ್ತಂ ಭ್ರಾಣಂ ಮೋಷಿಕಧ್ವಜಂ. ಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಗಣಪತಿ ಆರಾಧನೆ ಹಾಗೆ ಆನೆಗಳನ್ನು ಸಹಿತ ಗಣಪತಿ ಅಂತಲೇ ವಿಶ್ವಾಸವಾಗಿ ನಾವು ಪ್ರಾರ್ಥಿಸ್ತೀವಿ. ಆನೆ ಕಂಡಡೆ ಮಕ್ಕಳಿಗೆ ಬಹಳ ಖುಷಿ. ಕಾಡಲ್ಲಿರ್ತಕ್ಕಂಥ ಆನೆ, ಅರಣ್ಯದಲ್ಲಿರ್ತಕ್ಕಂಥ ಆನೆ, ಅದರಲ್ಲೂ ಅರಣ್ಯದಲ್ಲಿ ಒಂದಷ್ಟು ಆನೆಗಳು ತಬ್ಬಲಿ ಆಗಿಬಿಡುತ್ತೆ, ತನ್ನ ತಾಯಿನ ಕಳ್ಕೊಳ್ಳುತ್ತೆ ಅಥವಾ ತನ್ನ ಪರಿವಾರವನ್ನು ಬಿಟ್ಟು ಆಚೆ ಬಂದುಬಿಟ್ಟಿರುತ್ತೆ. ಅಂತಹ ಪುಟ್ಟ ಪುಟ್ಟ ಆನೆಗಳನ್ನು ಸಹಿತ ಇಲ್ಲಿಗೆ ತಂದು ಅದನ್ನು ಸಂಪೂರ್ಣವಾಗಿ ಪಳಗಿಸಿ ಪ್ರತಿಯೊಬ್ಬರು ನೋಡುವಂತೆ ಮಾಡಿ ಅವರಲ್ಲಿರ್ತಕ್ಕಂತಹ ವಿಶೇಷ ಅಂದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಆನೆ ನೋಡಬೇಕು, ಸಂತೋಷ ಪಡಬೇಕು. ಶಾಲಾ ಮಕ್ಕಳು ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ. ಸಾಕಷ್ಟು ದೂರ ಭಾರತದಿಂದ ಇಲ್ಲಿಗೆ ಬರ್ತಕ್ಕಂಥ ಶಾಲಾ ಮಕ್ಕಳಿಗೂ ಸಹಿತ ಆನೆಗಳ ಆಟ ಪಾಠಗಳನ್ನು ನೋಡಿಸುವಂಥದ್ದು ಒಂದು ಕ್ರಮ. ಒಟ್ಟಾರೆ ಹೇಳಬೇಕಂದ್ರೆ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಪೂಜ್ಯನೀಯವಾದಂಥ ಸ್ಥಾನಮಾನವಿದೆ. ಗರುಡ ಪಕ್ಷಿನ ನೋಡ್ತೀವಿ ಮಹಾವಿಷ್ಣು ಅಂತ ಹೇಳ್ತೀವಿ, ಆನೆಯನ್ನು ನೋಡ್ತೀವಿ ವಿನಾಯಕ ಅಂತ ಹೇಳ್ತೀವಿ, ಹಾಗೆ ನವಿಲಿನ ನೋಡಿದ್ರೆ ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ. ಯಾವುದೇ ಆದರೂ ಭಗವತ್ ಸಂಕಲ್ಪ ಈ ಸುಂದರವಾದಂಥ ಪ್ರಕೃತಿಯಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಜಲಚರಗಳಿಂದ ಪ್ರಾಣಿ ಪಕ್ಷಿಗಳ ದನ ಕರುಗಳವರೆಗೂ ಪ್ರತಿಯೊಬ್ಬರನ್ನು ದೇವರು ಅಂತ ಪೂಜಿಸ್ತೀವಿ. ಆ ದೇವರನ್ನು ಪ್ರಾಣಿಗಳಲ್ಲಿ ಕಾಣ್ತೀವಿ. ಆ ಪ್ರಾಣಿಗಳನ್ನು ದೇವರಲ್ಲಿ ಕಾಣುವಾಗ
ನಾವು ಪ್ರತಿಯೊಬ್ಬರು ಸಹಿತ ನಮ್ಮೊಳಗಿರ್ತಕ್ಕಂಥ ಮನಸ್ಥಿತಿನೂ ಸಹಿತ ವ್ಯಾಘ್ರ ರೂಪಕ್ಕೆ ಹೋಗದಿರ ಶಾಂತವಾಗಿ ಅಂದರೆ ಸಮಾಧಾನದಿಂದ ಸಂತೋಷದಿಂದ ಪ್ರತಿಯೊಬ್ಬರು ಸುಖ ಸಂತೋಷ ನೆಮ್ಮದಿಯುತವಾಗಿರಬೇಕಾದ್ದು, ಪ್ರತಿಯೊಬ್ಬರ ಮುಖದಲ್ಲೂ ಮಂದಹಾಸನ ಮೂಡಿಸ್ಕೋಬೇಕಾದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಸಕ್ಕರೆಬೈಲಲ್ಲಿರ್ತಕ್ಕಂಥ ಆನೆಗಳ ಬಿಡಾರಕ್ಕೆ ಇವತ್ತು ನಾವು ಬಂದಿದ್ದೀವಿ. ಇಲ್ಲಿಂದ ನಮ್ಮ ಮುಂದಿನ ಪಯಣ ಶಕ್ತಿದೇವತೆಯ ಸಾನ್ನಿಧ್ಯಕ್ಕೆ. ಶಕ್ತಿದೇವತೆಯ ಸಾನ್ನಿಧ್ಯದಲ್ಲಿ ಒಂದು ಮಹಾಸಂಕಲ್ಪವನ್ನು ನಡೆಸಿ ಮಾಧ್ಯಾಹ್ನಿಕ ನಡೆಯುವಂತಹ ಮಹಾಚಂಡಿಕಾಯಾಗದಲ್ಲಿ ಪೂರ್ಣಾಹುತಿ ದರ್ಶನವನ್ನು ಮಾಡಿ ತಮ್ಮೆಲ್ಲರಿಗೂ ತಿಳಿಸಿರುವಂತಹ ರೀತಿ ಇವತ್ತು ಸಂಜೆ ಶಿವಮೊಗ್ಗದಲ್ಲಿ ನಡೀತಕ್ಕಂತಹ ಮಹರ್ಷಿ ಧರ್ಮಯಾತ್ರೆ, ಮಹರ್ಷಿ ಸಾಂತ್ವನ, ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ ಇವರಂಥ ಗುರು ಅಪರೂಪವಂತೆ. ನಡೆದಾಡು ದೇವರು ಇವರಂತೆ. ಸಕ್ಕರೆಬೈಲು ಆನೆಗಳ ಬಿಡಾರ. ಸಾಕಷ್ಟು ಆನೆಗಳನ್ನು ತಂದು ಕಾಡಲ್ಲಿ ಇರ್ತಕ್ಕಂತಹ ಆನೆಗಳು, ಒಂದಷ್ಟು ಆನೆಗಳಿಗೆ ತಾಯಿ ಬಿಟ್ಟು ಹೊರಟೋಗ್ಬಿಟ್ಟಿರುತ್ತೆ ಅಥವಾ ಕಾಡಲ್ಲಿ ಆನೆ ಸಿಗುತ್ತೆ, ಒಂದಷ್ಟು ಸಣ್ಣ ಪುಟ್ಟ ಮರಿಗಳು ಆಚೆ ಬಂದ್ಬಿಡುತ್ತೆ ಕಾಡಿಂದ. ಅಂತಹ ಆನೆಗಳನ್ನು ತಂದು ಇಲ್ಲಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಈ ಭಾಗದ ಅರಣ್ಯಾಧಿಕಾರಿಗಳು ಸಾಕಷ್ಟು ಜನ ಶ್ರಮಿಸಿ ಆನೆಗಳನ್ನು ಒಂದು ಕಡೆ ಸೇರಿಸಿ ಅದಕ್ಕೆ ಆಹಾರ, ಅದಕ್ಕೆ ಬೇಕಾದಂತಹ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿ ಬೆಳಗ್ಗೆ ಆ ಸ್ನಾನ ಆದ ನಂತರ ಆಹಾರವನ್ನು ಕೊಟ್ಟು ತಿರುಗಿ ಅರಣ್ಯಕ್ಕೆ ಬಿಡ್ತಕ್ಕಂಥದ್ದು, ಕಾಡಿಗೆ ಬಿಡ್ತಕ್ಕಂಥದ್ದು. ಪುನಃ ನಾಳೆ ಯಥಾಪ್ರಕಾರ ಒಮ್ಮೆ ಇಲ್ಲಿ ಪದಾರ್ಥ, ಇಲ್ಲಿ ಆಹಾರವನ್ನು ಕೊಟ್ಟಾಗ ಕಾಡಲ್ಲಿರ್ತಕ್ಕಂಥ ಆನೆಗಳು ಪುನಃ ಯಥಾಸ್ಥಿತಿ ಇಲ್ಲಿಗೆ ಬಂದು ತನ್ನ ಆಹಾರವನ್ನು ಸ್ವೀಕರಿಸಿ ಪುನಃ ಕಾಡಿಗೆ ಹೋಗುವಂಥ ಒಂದು ಪ್ರಕ್ರಿಯೆ ಇಲ್ಲಿ ನಡೀತಾ ಇರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಸಾಕಷ್ಟು ಆನೆಗಳನ್ನು ನೋಡ್ಬೋದು. ಪುಟ್ಟ ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಪ್ರತಿಯೊಬ್ಬರಿಗೂ ಒಂದು ಖುಷಿ. ಆನೆ ನೋಡಿದ ತಕ್ಷಣ ಒಂದು ಆನಂದ. ಯಾಕೆಂದರೆ ಪ್ರತಿಯೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಒಂದು ಆನೆಗೆ ಮಾತ್ರ ಇದೆ ಅಂತ ಇದನ್ನು ತಿಳಿದಿರ್ತಕ್ಕಂಥವರು, ಇದರ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಮಹಾನ್ ವಿಜ್ಞಾನಿಗಳು ಹೇಳ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಆನಂದ್ ಗುರುಜಿ ಪ್ರೋಗ್ರಾಮ್ ಡೈಲಿ ನೋಡ್ತೀವಿ ನಾವು. ಮನೆಯಲ್ಲಿ ನೊಂದಿರೋ ಹೆಣ್ಮಕ್ಳಿಗೆ ಕಷ್ಟದ್ದು ಎಲ್ಲ ಬಗೆಹರಿಸ್ಕೊಂಡು ಕೊಡ್ತಾರೆ. ಆದರೂ ದೇಶದಲ್ಲೆಲ್ಲ ಅವರೇ ಒಂದು ದೇವರಾಗಿದ್ದಾರೆ. ಎಲ್ಲ ಇದಕ್ಕೂ ನಾವು ಪ್ರೋಗ್ರಾಮ್ ನೋಡ್ತೀವಿ, ಡೈಲಿ ಮಿಸ್ ಮಾಡಲ್ಲ. ಎಲ್ಲರಿಗೂ ನೊಂದ ಜೀವಿಗಳಿಗೆಲ್ಲ ಸಲಹೆ ಕೊಟ್ಟು ಎಂಥ ಒಳ್ಳೆ ಕೆಲಸ ಆಗಿತ್ತು ಅವ್ರ ಕಡೆಯಿಂದ. ಅವರಿಗೆ ತುಂಬ ಕೋಟಿ ಕೋಟಿ ವಂದನೆಗಳು. ಆನೆಯ ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ತಾವೀಗ ನೋಡ್ತಾ ಇರ್ತಕ್ಕಂತಹ ಈ ಆನೆ ಇದು ಸಾಗರದಲ್ಲೇ ಸಿಕ್ಕಿದ್ದು. ಅದಕ್ಕೆ ಸಾಗರ ಅಂತ ಹೆಸರಿಟ್ಟಿದ್ದಾರೆ. ಜೊತೆಗೆ ಗಂಡಾನೆ, ಜೊತೆಗೆ ಸಾಕಷ್ಟು ಈ ಭಾಗದಲ್ಲಿ ಆನೆ ಅಂಬಾರಿ ಉತ್ಸವ ಅಂತ ಇದೆ. ಆನೆ ಅಂಬಾರಿನ ಹೊರುವಂಥದ್ದು ಸಹಿತ ಇದೇನೆ. ಮೈಸೂರು ದಸರಾ ನೋಡ್ತೀರಿ. ಮೈಸೂರು ದಸರಾ ಹೇಗೋ ಶಿವಮೊಗ್ಗದಲ್ಲೂ ದಸರಾ ಆಗುತ್ತೆ.
ಅಂತಹ ದಸರಾದಲ್ಲಿ ಆನೆ ಮೇಲೆ ಕೂತ್ಕೊಂಡು ದೇವಿನ ಆನೆ ಮೇಲೆ ಕೂಡಿಸ್ತಕ್ಕಂಥದ್ದು, ಮೆರವಣಿಗೆ ಮಾಡ್ತಕ್ಕಂಥದ್ದು ಈ ಒಂದು ಆನೆ ಮೇಲೇ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಸುರಧೇನು ಆನಂದ ಗುರುಗಳಂತೆ. ಶ್ರೀ ವಿಷ್ಣು ದಶಾವತಾರ. ರಾಜ್ಯದಾದ್ಯಂತ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ಸಾಗ್ತಾ ಇದೆ. ರಾಜ್ಯದ ಪ್ರತಿಯೊಂದು ಡಿಸ್ಟಿಕ್ಕು ತಾಲೂಕುಗಳಿಗೂ ಸಹಿತ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ, ಶ್ರೀ ವಿಷ್ಣು ದಶಾವತಾರದ ಶೀರ್ಷಿಕೆ ಜೊತೆಗೆ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ಸಾಗ್ತಾ ಇದೆ. ಧರ್ಮೋ ರಕ್ಷಿತಿ ರಕ್ಷತಃ, ಧರ್ಮ ಸಂರಕ್ಷಣೆ ಆಗಬೇಕು, ಧರ್ಮ ಉಳಿಬೇಕು. ಆ ಧರ್ಮ ಉಳಿವಿಕೆಗಾಗಿ ಸಾಕಷ್ಟು ಜನ ಪಣ ತೊಟ್ಟು ನಿಂತಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ ಉಳಿಬೇಕು. ಭಲೋ ಭಾರತ್ ಮಾತಾ ಕಿ ಜೈ, ಭಲೋ ಭಾರತ್ ಮಾತಾ ಕಿ ಜೈ. ಶ್ರೀ ಆನಂದ ಗುರುಜಿಯವರಿಗೆ ಅನಂತ ನಮಸ್ಕಾರಗಳು, ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾವು ಇಷ್ಟು ದಿನ ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಅವ್ರು ಟಿ ವಿಲಿ ಹೇಳ್ತಕ್ಕಂಥದ್ದನ್ನೆಲ್ಲ ಮಾಡ್ತಾ ಇದ್ವಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ಹೇಳಿದ್ದನ್ನೆಲ್ಲ ಮಾಡಿದ್ದೀವಿ, ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಬಂದಿದೆ. ಆದರೆ ಈಗ ನೇರವಾಗಿ ನಾವು ನೋಡ್ತಾ ಇರೋದ್ರಿಂದ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನೂ ಅವ್ರು ಹೆಚ್ಚಿಗೆ ಹೇಳಿ ಎಲ್ಲ ಹೆಣ್ಣುಮಕ್ಕಳ ಕಣ್ಣೀರು ಒರೆಸೋ ದೇವರಾಗಿದ್ದಾರೆ ಅವರು. ಅವರಿಗೆ ತುಂಬ ಅನಂತ ವಂದನೆಗಳನ್ನ ಸಲ್ಲಿಸ್ತೀನಿ ನಾನು. ಆಮೇಲೆ ಹೇಳಿದ್ದನ್ನೆಲ್ಲ ಮಾಡಿದ್ರೆ ಎಲ್ಲ ಪರಿಹಾರ ಆಗುತ್ತೆ, ಕಷ್ಟ ಎಲ್ಲ ತೀರುತ್ತೆ. ಅಂದರೆ ಅವರಿಗೆ ನೋಡಬೇಕು, ಮಾತಾಡಬೇಕು ಅಂತ ತುಂಬ ಜನರಿಗೂ ಹಂಬಲ ಇದೆ. ಆದರೆ ಇವತ್ತು ನಮ್ಮ ಒಂದು ಪುಣ್ಯ, ಈ ಒಂದು ನೇರವಾಗಿ ನಾವು ನೋಡ್ತಾ ಇದ್ದೀವಿ. ಇಷ್ಟು ದಿನ ನಾವು ಟಿ ವಿಲಿ ನೋಡ್ತಾ ಇದ್ವಿ 5 ವರ್ಷದಿಂದ. ಇವತ್ತು ಒಂದು ಸೌಭಾಗ್ಯ ದೊರೆತಿದೆ ನಮಗೆ ನೇರವಾಗಿ ನೋಡ್ತಕ್ಕಂಥದ್ದು. ನಮಸ್ಕಾರ.
ಮಾಲಿಕ್ ಏಕ್ ಹೈ, ಭಗವಂತ ಒಬ್ಬ, ನಾಮ ಹಲವು, ಜಾತಿ ಮತ ಭೇದವಿಲ್ಲ, ಎಲ್ಲರಲ್ಲೂ ಭಗವಂತನಿದ್ದಾನೆ. ಎಲ್ಲರ ದೇಹದಲ್ಲೂ ಹರಿಯತಕ್ಕಂಥ ರಕ್ತದ ಕಣ ಕೆಂಪಷ್ಟೇ. ನಾವು ನೀವು ಎಂಬತಕ್ಕಂಥ ಭೇದ ಭಾವ ನಿಮ್ಮೆಲ್ಲರಲ್ಲೂ ಇದೆ. ಆದರೆ ಇಲ್ಲಿ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮ ಜೊತೆಗೆ ಇಲ್ಲಿ ಮುಸ್ಲಿಂ ಬಾಂಧವರು ಸಹಿತ ವಿಶೇಷವಾಗಿ ಆರಾಧನೆಯನ್ನು ಸಲ್ಲಿಸ್ತಾರೆ. ಮುಸ್ಲಿಂ ಬಾಂಧವರಲ್ಲೂ ಹಿಂದೂಗಳಲ್ಲೂ ಐಕ್ಯತೆಯನ್ನು ಕಾಪಾಡುವಂತಹದ್ದು, ವಿಶೇಷವಾಗಿ ಶಕ್ತಿ ಸಾನ್ನಿಧ್ಯ ಇರತಕ್ಕಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ. ಇಲ್ಲಿ ಮುಸ್ಲಿಂ ಬಾಂಧವರು ಸಹಿತ ಭಗವತಿಯ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದರ್ಗಾದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು. ಹಿಂದೂಗಳು ದರ್ಗಾದಲ್ಲಿ ಆರಾಧನೆ ಮಾಡ್ತಾರೆ. ದರ್ಗಾಗೆ ಬರ್ತಕ್ಕಂಥ ಮುಸ್ಲಿಂ ಬಾಂಧವರು ತಾಯಿನ ಆರಾಧನೆ ಮಾಡ್ತಾರೆ. ಸೃಷ್ಟಿ ಸ್ಥಿತಿ ಲಯ ತಂದೆ ತಾಯಿನೇ ದೊಡ್ಡವರಲ್ವಾ, ಅದರಲ್ಲೂ ತಾಯಿ ಆಸ್ಥಾನ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ ಹಣಿಗೇರಿಕಟ್ಟೆ ಎಂಬತಕ್ಕಂಥದ್ದು ಭೂತರಾಯ, ಚೌಡೇಶ್ವರಿ ಹಾಗೂ ದರ್ಗಾ ದೇವಸ್ಥಾನ ಇರತಕ್ಕಂಥದ್ದು. ದರ್ಗಾ ಆಲಯಕ್ಕೂ ಸಹಿತ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಈ ಸಾನ್ನಿಧ್ಯದ ದರ್ಶನ ಇವತ್ತು ನಿಮ್ಮೆಲ್ಲರ ಭಾಗ್ಯ. ಬಹುಶಃ ಈ ಭಗವತಿಯ ಸಾನ್ನಿಧ್ಯ ಇದೆಯಲ್ಲ, ಇಲ್ಲಿ ಬೇಡಿ ಬಂದಂತಹ ಭಕ್ತರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಇಲ್ಲಿ ನೀವು ಅರಿಕೆಯನ್ನು ಕಟ್ಟಿಕೊಂಡ್ರೆ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಅಂತಹ ತಾಯಿ ಚೌಡೇಶ್ವರಿ ಆಸ್ಥಾನ ನಾವೀಗ ದರ್ಶನ ಮಾಡುವಂಥದ್ದು, ಜೊತೆಗೆ ಭೂತರಾಯರ ದರ್ಶನ ಎಲ್ಲವೂ ವಿಶೇಷವೇ. ಬನ್ನಿ, ದರ್ಗಾಲಿರ್ತಕ್ಕಂಥ ಭಗವಂತನ ಪ್ರಾರ್ಥನೆ ಜೊತೆಗೆ ತಾಯಿ ಆಸ್ಥಾನದಲ್ಲಿ ದರ್ಶನ, ಇದನ್ನು ದರ್ಶನ ಮಾಡಿ ಬರೋಣ. ಹರಿಂಕಾರಾಸನ ಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂಚ ವರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕ ಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫರಕಲಾಂ ಶ್ರೀಚಕ್ರ ಸಂಚಾರಣಿ ತಾಯಿ ಜಗದಂಬ. ಗುರುಜಿಯವ್ರಿಗೆ ನಮ್ಮ ಕೋಟಿ ಕೋಟಿ ವಂದನೆಗಳು. ಅವ್ರ ಬಗ್ಗೆ ಹೇಳೋದಕ್ಕೆ ನಮಗೆ ಎಷ್ಟು ಅಂತ ಹೇಳೋದಕ್ಕೆ ಬಾಯಿ ಬರ್ತಿಲ್ಲ, ಹೇಳೋದಕ್ಕೂ ಸಾಲದು. ದೇವರು ಅವ್ರಿಗೆ ನಮ್ಮ ಆಯಸ್ಸೆಲ್ಲ ಕೊಟ್ಟು ಅವ್ರಿಗೆ ಚೆನ್ನಾಗಿಟ್ಟಿರಲಿ ಅನ್ನೋದೊಂದೇ ನಮ್ಮ ಇದು. ಎಷ್ಟೋ ಜನ ತುಂಬ ಇನ್ನೂ ಲೈನು ಕರೆ ಸಿಗ್ದಲ್ಲೂ ಇರೋರು ಇದ್ದಾರೆ ಫೋನ್ ಮಾತಾಡೋದಕ್ಕೆ ಲೈವಾಗಿ. ಆದಷ್ಟು ನಮ್ಮ ಕಡೆಗೂ ಒಂದು ಸ್ವಲ್ಪ ಕರೆ ಸಿಕ್ಕಿದ್ರೆ ಒಳ್ಳೆಯದು ಮಾತಾಡೋದಕ್ಕೆ. ಅವ್ರಿಗೆ ಚೆನ್ನಾಗಿಟ್ಟಿರಲಿ, ಅವ್ರ ಕುಟುಂಬದವ್ರು ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ. ರಾಘವೇಂದ್ರ ಹುಣಸೂರು ಅವ್ರಿಗೆ ನಮ್ಮ ಧನ್ಯವಾದಗಳು. ಅವ್ರಿಗೆ ಪ್ರೋಗ್ರಾಮ್ ನಡೆಸ್ಕೊಡ್ತಿರೋದು ನಮ್ಮ ಎಷ್ಟೋ ಜನದ ಕಷ್ಟಗಳು ನಿವಾರಣೆ ಆಗೈತೆ. ಅವ್ರು ಹೇಳೋ ಅನುಷ್ಠಾನ ಪ್ರತಿಯೊಂದು ಮಾಡ್ತೀವಿ ನಾವು. ಪ್ರತಿಯೊಂದು ನಮಗೆಲ್ಲದಕ್ಕೂ ಒಳ್ಳೆಯದಾಗಿದೆ. ಆ ಒಳ್ಳೆಯದಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಇನ್ನು ಮುಂದೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ನಮಗೆ ಅಂತಲ್ಲ, ರೈತ ಬಾಂಧವ್ರಿಗೆ, ವೀರ ಯೋಧರಿಗೆ, ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಭೂತರಾಯರ ಸಾನ್ನಿಧ್ಯ. ಇಲ್ಲಿ ಭೂತರಾಯರ ಸಾನ್ನಿಧ್ಯವೂ ಇದೆ, ತಾಯಿ ಚೌಡೇಶ್ವರಿ ಸಾನ್ನಿಧ್ಯವೂ ಇದೆ, ಅತ್ತ ದರ್ಗಾನೂ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಹಿಂದೂ ಮುಸ್ಲಿಂ ಬಾಂಧವರ
ಒಂದು ಐಕ್ಯತೆ, ಒಂದು ಪ್ರೀತಿ ವಿಶ್ವಾಸ, ಒಂದು ಬಾಂಧವ್ಯವನ್ನು ಬೆಸೆತಕ್ಕಂಥ ಸಾನ್ನಿಧ್ಯ ತಾಯಿಯ ಕ್ಷೇತ್ರ. ಅತ್ತ ಚೌಡೇಶ್ವರಿ, ಇತ್ತ ಭೂತರಾಯರು ಮತ್ತು ಆ ಕಡೆ ದರ್ಗಾ, ಈ ಮೂರು ಬಹಳ ವಿಶೇಷ. ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಮೂರೂ ಭಾಗದಲ್ಲೂ ವಿಶೇಷವಾಗಿ ಆರಾಧನೆ ಸಲ್ಲಿಸ್ತಾರೆ. ಭೂತರಾಯರ ಪ್ರಾರ್ಥನೆ ಎಲ್ಲರಿಗೂ ಯಶಸ್ಸನ್ನು ತರಲಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜಿ ಕನ್ನಡ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ದೇವತಾ ಮೂರ್ತಿಯನ್ನು ಜಿ ಕನ್ನಡದಲ್ಲಿ ತಂದು ನಿಲ್ಲಿಸಿದ್ದಕ್ಕೆ ರಾಘವೇಂದ್ರ ಹುಣಸೂರಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಆನಂದ ಗುರೂಜಿ ಅಂದರೆ ನನಗೆ ಎಲ್ಲಿದ್ದಷ್ಟು ಭಕ್ತಿ ಆನಂದ, ಮತ್ತು ಅವರು ಮಾತಾಡೋದೇ ನನಗೆ ತುಂಬ ಆನಂದ. ಅವ್ರ ಮಾತು ಕೇಳ್ತಾನೆ ಇರಬೇಕು ಅನಿಸುತ್ತೆ. ಯಾರೇ ಇವತ್ತಿನವರೆಗೂ ಯಾವುದೇ ಗುರೂಜಿ ಆಗಲಿ ಏನೇ ಆಗಲಿ ಈ ಥರ ಒಂದು ಕೇಳೋಕ್ಕೆ ಇಷ್ಟಪಟ್ಟಿಲ್ಲ ನಾವು. ಆನಂದ್ ಗುರೂಜಿ ಅಂದರೆ ಯಾವಾಗಲಿಂದ ಈಗೆಲ್ಲ 4-5 ವರ್ಷದಿಂದನೂ ನಾವು ಅವರ ಪ್ರೋಗ್ರಾಮ್ ನೋಡ್ತಾನೆ ಇದ್ದೇವೆ. ಒಂದು ದಿನನೂ ಮಿಸ್ ಮಾಡಿದರೆ ಏನು ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ತಿಳ್ಕೊತೀವಿ. ಆಮೇಲೆ ಬೇರೆಯವ್ರು ಏನೋ ಹೇಳಿದ್ರು, ಟಿ ವಿಯಲ್ಲಿ ಆಯ್ತು, ಬೇರೆ ಯಾರೋ ನೋಡಿದ್ರು, ಇವತ್ತು ಗುರೂಜಿ ಏನು ಹೇಳಿದರು, ಏನು ಪೂಜೆ ಮಾಡ್ಲಿಕ್ಕೆ ಹೇಳಿದರು, ಏನು ಹೇಳಿದರು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದ್ರು ಇನ್ನೊಬ್ಬರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬರು ಸಹಾಯ ಆಯ್ತು, ಅವ್ರಿಗೇನೋ ತೊಂದರೆ ಇದ್ರೂ ಆನಂದ್ ಗುರೂಜಿ ಅಂತದ್ದು ಹೇಳಿದ್ದಾರೆ, ಅದನ್ನು ಮಾಡಿರಿ ಅಂತಂದು ಹೇಳ್ತೀನಿ. ಹಣಿಗೆರೆ ಕಟ್ಟೆಯ ತಾಯಿ ಚೌಡೇಶ್ವರಿ ಆಸ್ಥಾನದಲ್ಲಿ ನಾವಿದ್ದೇವೆ. ಇಲ್ಲಿ ಮಾತಾಡೋ ತಾಯಿ ಇದ್ದಾಳೆ. ನಿಮ್ಮ ಸಮಸ್ಯೆಗಳು, ನಿಮ್ಮ ಕಷ್ಟಗಳು ಏನೇ ಇದ್ದರೂ ಈ ತಾಯಿಯ ಸಾನ್ನಿಧ್ಯದಲ್ಲಿ ಬಂದು ಕೂತು ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಪರಮ ಪವಿತ್ರವಾಗಿರ್ತಕ್ಕಂತಹ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಲ್ಲಿ ವಿಶೇಷವಾಗಿ ಆರಾಧನೆ ಸಲ್ಲಿಸುವಂತಹ ಈ ಕ್ಷೇತ್ರ ತಾಯಿಯ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ. ಜಾತವೇದಸೇ ಸನ್ವಾಮ ಸೋಮರಾತೀತೋ ನಿದಹಾತಿ ವೇದಾಃ ಸರಃ ಪರ್ಷತ್ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವ್ರಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇಷ್ಟುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ನಮಃ. ಅಗ್ನೇ ತ್ವನ್ಕಾರಯಾನುವ್ಯೋ ಅಗ್ನೇ ತ್ವನ್ವಾರನಾನಿವ್ಯೋ ಮಸ್ಮಾನ್ ಸ್ವಸ್ತಿ ವ್ರತ ದುರ್ಗಾಣಿ ವಿಶ್ವಾ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೀಗ ದರ್ಶನ ಮಾಡ್ತಿರ್ತಕ್ಕಂಥ ತಾಯಿ ಚೌಡೇಶ್ವರಿಯ ಮೂಲ ಸಾನ್ನಿಧ್ಯ. ಅಮ್ಮನವರು ಇಲ್ಲಿ ನೋಡಿದ್ರೆ ಬರೀ ತ್ರಿಶೂಲಗಳೇ ತುಂಬಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಭಕ್ತರ ಸಮಸ್ಯೆಗಳೇನಿದೆಯೋ, ಅವರ ಕಷ್ಟ ಕಾರ್ಪಣ್ಯಗಳೇನಿದೆಯೋ, ಅವರ ಕಷ್ಟಗಳು ಬೇಗ ದೂರ ಆಗಬೇಕು ಅಂತಲೋ, ಅಥವಾ ಅವರಿಗಿರ್ತಕ್ಕಂತಹ ತೊಂದರೆಗಳು ದೂರ ಆಗಬೇಕು ಅಂತಲೋ, ಅಥವಾ ಅವರಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳು, ದೋಷಗಳು, ಅಥವಾ ಅವರಿಗಿರ್ತಕ್ಕಂಥ ಶತ್ರುಗಳ ಬಾಧೆ ಕಡಿಮೆ ಆಗಬೇಕು ಅಂತಲೋ ಬರ್ತಕ್ಕಂಥವರು ಒಂದು ಬೀಗವನ್ನು ಹಾಕುವಂಥ ಒಂದು ಕೈಂಕರ್ಯ ಇಲ್ಲಿದೆ. ಪದ್ಧತಿ, ಆಚಾರ ವಿಚಾರಗಳು, ದೇಶಾಚಾರ ಪದ್ಧತಿಗಳು ಏನೇ ಇದ್ದರೂ ಸ್ಥಳದಲ್ಲಿರ್ತಕ್ಕಂತಹ ಪುರಾಣ, ಸ್ಥಳದ ಇತಿಹಾಸ, ಈ ಒಂದು ಸಾನ್ನಿಧ್ಯದಲ್ಲಿರ್ತಕ್ಕಂತಹ ವಿಶೇಷತೆ ಅದು ಸರ್ವರನ್ನೂ ರಕ್ಷಣೆ ಮಾಡಲಿ. ಭಗವತಿಯ ಅನುಗ್ರಹ ರಾಜ್ಯ ದೇಶಕ್ಕಿರಲಿ. ರಾಜ್ಯದಲ್ಲಿ ರೈತರಿಗೂ ಹಾಗೂ ಯೋಧರಿಗೂ ಸಮಸ್ತರಿಗೂ ಸಹಿತ ಭಗವತಿಯ ಅನುಗ್ರಹ ಇರಲಿ. ಎಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ. बोलो चौडेश्वरी माता की, बोलो चौडेश्वरी माता की, बोलो चौडेश्वरी माता की.
ब्राह्मे नमः माहेश्वर्ये नमः कौमार्ये नमः वैष्णवे नमः वाराह्ये नमः इंद्राण्ये नमः चामुण्डाय नमः चण्डिकाय नमः महाकाली नमः महालक्ष्मी नमः सुभगाय नमः सुप्रसन्नाय नमः प्रसन्नाभिमुखे नमः दुर्गाय नमः सकलदुःखनिवारणे नमः महामूर्ते नमः शिवङ्कर्ये नमः विश्वदात्र्ये नमः महारूपाय नमः कैवल्यदात्रे नमः महारूपाय नमः सत्याय नमः सुन्दरण्ये नमः दुर्गाय नमः नवदुर्गाय नमः महाकाली महालक्ष्मी नमः अम्बाय नमः ब्राह्मे नमः माहेश्वर्ये नमः चक्रेश्वरी नमः चक्रदायिनी नमः चक्रसिंहासनेश्वरी नमः ललितां भालात् त्रिपुरसुन्दरी श्री भुवनेश्वरी देवताभ्यो नमः श्री चौडेश्वरी देवताभ्यो नमः श्री हणिगरगड्डे श्री चौडेश्वरी देवता प्रीत्यर्थं भक्तजनानां च मनोकाम्यफलसिद्धिरस्तु ललितांबिकाय नमः। ओम हरिंकारासनगर्भितां तुलसिकां सौं क्लीं कलां विप्रतीं सुवर्णां वरदानीं सुकृतां दौतां त्रित्रोज्ज्वलां वन्दे पुस्तकवासवं सुन्दरां सर्वभूषितामुज्ज्वलां त्वां गौरीं त्रिपुरां परात्परकलां श्रीचक्रसञ्चारिणीं ओम श्रीं भगवती नमः ओम श्रीं भगवती नमः ओम श्रीं भगवती नमः ललिता राजराजेश्वरी नमः कात्यायनाय विद्महे कन्याकुमारी धीमहि तन्नो दुर्गे प्रचोदयात् ओम दुम दुर्गायै नमः ओम दुम दुर्गायै नमः ओम दुम दुर्गायै नमः। बोलो चौडेश्वरी माता की जय। बोलो चौडेश्वरी माता की जय। गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते भुवनपोषिणि शङ्करतोषिणि कल्मषमोषिणि कोशरते धनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जगदम्ब मदम्ब कदम्ब वन प्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते मधु मधुरे मधु कैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते शतखण्ड विखण्डित रुण्ड विकुण्डित शुण्ड गजाधिपते रिपुगज गण्ड विदारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते
ಹಣಿಗೆರೆ ಕಟ್ಟೆಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾರಲ್ಲೂ ಸಹಿತ ಭೇದ ಭಾವ ಇಲ್ಲ. ಪ್ರತಿಯೊಬ್ಬರು ಬಾಂಧವ್ಯದಿಂದ ತಾಯಿ ಆಸ್ಥಾನದಲ್ಲಿ ಇಲ್ಲಿಗೆ ಬರ್ತಕ್ಕಂಥದ್ದು. ಇಲ್ಲಿ ತಾಯಿ ಆಸ್ಥಾನ ಇದೆ, ಭೂತರಾಯರ ಸಾನ್ನಿಧ್ಯ ಇದೆ, ಹಾಗೂ ದರ್ಗಾ ಈಗ ತಾವು ನೋಡ್ತಾ ಇದ್ದೀರಿ. ಇಲ್ಲಿಗೆ ಬರ್ತಕ್ಕಂಥ ನಮ್ಮ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾರೊಬ್ಬರು ಬಾಂಧವರಾದರೂ ಸಹಿತ ಇಲ್ಲಿಗೆ ಒಂದು ಮೂರು ಕಡೆನೂ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಎಲ್ಲರೂ ನೆಮ್ಮದಿ, ಸುಖ, ಸಂತೋಷಕ್ಕಾಗಿ, ಭಗವಂತನ ಕೃಪಾ ಕಟಾಕ್ಷಕ್ಕಾಗಿ, ಭಗವಂತನ ಆಶೀರ್ವಾದಕ್ಕಾಗಿ ಪ್ರತಿಯೊಬ್ಬರು ಹಂಬಲಿಸ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗಾಗಿ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ಯೆ ಯಾರಪ್ಪರ ಮನೆ ಸೊತ್ತು ಅಲ್ಲ. ವಿದ್ಯೆಯನ್ನು ಕಲಿತು ಅದರಲ್ಲಿ ದೇವರನ್ನ ಆರಾಧನೆ ಮಾಡಿ ಭಗವತ್ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ದು, ಲೋಕ ಕಲ್ಯಾಣಾರ್ಥವಾಗಿ ಆಲೋಚನೆ ಮಾಡಬೇಕಾದ್ದು ಸಮಸ್ತರ ಕರ್ತವ್ಯ. ಹಾಗಾಗಿ ಸಮಸ್ತರಿಗೂ ಸಹಿತ ಸುಖ, ಸಂತೋಷ, ನೆಮ್ಮದಿ ಈ ಒಂದು ದರ್ಗಾದ ಕ್ಷೇತ್ರದಿಂದ, ದರ್ಗಾದಲ್ಲಿರ್ತಕ್ಕಂತಹ ದೇವರ ಕೃಪಾಶೀರ್ವಾದ ಎಲ್ಲರಿಗೂ ಸಿಗಲಿ. ಹಾಗೆ ತಾಯಿಯ ಸಾನ್ನಿಧ್ಯ ಇವತ್ತು ಶಿವಮೊಗ್ಗದಲ್ಲಿ ಮಹರ್ಷಿ ಧರ್ಮಯಾತ್ರೆ, ಶ್ರೀ ವಿಷ್ಣು ದಶಾವತಾರದ ಮಹರ್ಷಿ ಧರ್ಮಯಾತ್ರೆಗಾಗಿ ಇವತ್ತು ಶಿವಮೊಗ್ಗಕ್ಕೆ ನಾವು ಬಂದ್ವಿ. ಶಿವಮೊಗ್ಗದಿಂದ 35 ಕಿಲೋಮೀಟರ್ ಪರಿಕ್ರಮಿಸಿದ್ರೆ ಆಗ ಹಣಿಗೆರೆ ಕಟ್ಟೆ ಎಂಬತಕ್ಕಂಥ ಈ ಗ್ರಾಮ ಪುಟ್ಟದೆ, ಆದರೆ ಇಲ್ಲಿರ್ತಕ್ಕಂಥ ಬಾಂಧವ್ಯ, ಇಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಇದೆಯಲ್ಲ, ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇಂತಹ ಸಾನ್ನಿಧ್ಯದಲ್ಲಿ ಇಲ್ಲಿ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವೇ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ತಾವು ನೋಡ್ತಾ ಇರ್ತಕ್ಕಂಥ ತಾಯಿಯ ಸಾನ್ನಿಧ್ಯ ಸಮಸ್ತರಿಗೂ ಒಳ್ಳೆಯದಾಗಲಿ. ಹಾಗೆ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳಿದೆ, ಅದನ್ನು ಆತ್ಮೀಯರನ್ನ ಕೇಳಿ ತಿಳ್ಕೊಳ್ಳೋಣ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಮಣ್ಗದ್ದೆ ಹೋಬಳಿ ಹಣಗೆರೆಗಟ್ಟೆ ಒಂದು ಚಿಕ್ಕ ಗ್ರಾಮ. ಇಲ್ಲಿ ನೆಲೆಸಿರೋ ಸ್ವಾಮೀಜಿ ಹಜರತ್ ಸಯ್ಯದ್ ಸಾದಾತ್ ದರ್ಗಾ ಮತ್ತು ಭೂತರಾಯ ಚೌಡೇಶ್ವರಿ ದೇವಸ್ಥಾನ. ಇದು ಸೌರಹತ್ಯಕ್ಕೆ ಒಂದು ಮಾದರಿ. ನಮ್ಮ ರಾಷ್ಟ್ರಕ್ಕೆ, ಜಾತಿವಾದಿಗಳಿಗೆ ಆಗಲಿ ಭಾವನೆ ಇಲ್ಲದ ಬದುಕಕ್ಕೆ ಒಂದು ಜಾಗ. ಇದು ಚಿಕ್ಕ ಹಳ್ಳಿಯಲ್ಲಿ ಇಷ್ಟು ಇದರಲ್ಲಿ ನಾವು ಬರೀ ಇಲ್ಲಿ ಬದುಕ್ತಾರೆ. ಇದು ಕರ್ನಾಟಕದವರು, ಭಾರತವರು ಅಂತ ಹೊರತು ಹಿಂದೂ, ಮುಸ್ಲಿಂ, ಸಿಖ್ಸ್, ಬೌದ್ಧ, ಈಸಾಯಿ ಅಂತ ಬದುಕ್ತಿಲ್ಲ. ನಾವು ಭಾರತೀಯರು, ಕರ್ನಾಟಕರು ಅಂತ ಎಲ್ಲ ಸರ್ವಧರ್ಮದಿಂದ ಸರ್ವ ಜನಗಳು ಬಂದ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಜನಗಳಿಗೆ ಇಲ್ಲಿ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನು, ಅವರಿಗೆಲ್ಲ ಬೇಡಿಕೆಗಳನ್ನು ಸ್ವಾಮಿ ಈಡೇರಿಸ್ಕೊಡ್ತಾನೆ. ಇದೇ ಭಾವನೆಯಲ್ಲೇ ನಮ್ಮ ರಾಷ್ಟ್ರ ಕಟ್ಟಿ ಎಲ್ಲರೂ ಸೇರಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರಕ್ಕೆ ದುಡಿಬೇಕಾಗಿದ್ದು ನಾನು ಈ ಮುಖಾಂತರ ಈ ಆನಂದ ಸ್ವಾಮೀಜಿಯವರು ಬಂದಿದ್ದಾರೆ. ಅವ್ರ ಮುಖಾಂತರ ನಾನು ಇಲ್ಲಿ ದೇಶದ ಜನಗಳಿಗೆ ಇದರಿಂದ ಸಾರ್ವಜನಿಕರ ಏಕತೆಯಿಂದ ಇದು ಮಾಡಿ ನಾವು ನಮ್ಮ ಭಾರತ ದೇಶ ಉದ್ಧಾರ ಮಾಡೋಣ, ನಾನು ಅಮೆರಿಕೆಗೆ ಹಿಂದೆ ಹಾಕಿ ಮುಂದೆ ಬೆಳೆಯೋಣ ಅಂತ ನಂದು ಆಸೆ. ಎಲ್ಲರೂ ಇದೇ ಥರದಲ್ಲಿ ರಾಷ್ಟ್ರ ಕಟ್ಟಕ್ಕೆ ಪ್ರಯತ್ನ ಮಾಡಲಿ ಅಂತ ನಾನು ಶುಭ ಹಾರೈಸ್ತೀನಿ. ಇದರ ಇತಿಹಾಸ 800ರಿಂದ 1200 ಇತಿಹಾಸ ಇರ್ಬೋದು. ಮತ್ತು ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಎಲ್ಲ ಜನಾಂಗದಲ್ಲೂ ಎಲ್ಲ ಜನರು ಬರ್ತಾರೆ. ಇದು ವರ್ಷದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಏನೇನು ಇರ್ಬೋದು? ಇಲ್ಲಿ ಉರ್ಸ್ ಅಂತ ಆಚರಿಸ್ತೀವಿ. ಇಲ್ಲಿಂದ 3 ಕಿಲೋ ಇದರಲ್ಲಿ ಸಂಘದ BP ತಿಮ್ಮಪ್ಪರು ಅಂತ ಬ್ರಾಹ್ಮಣ ಮನೆಯಿಂದ ಗಂಧ ತರುತ್ತೀವಿ. ಒಬ್ಬ ಬ್ರಾಹ್ಮಣನ ಮನೆಯಿಂದ ಗಂಧವನ್ನು ತಂದು ಆ ಗಂಧವನ್ನು ಮನೆಯದು ಗಂಧ ಸೇರಿಸಿ ಎಲ್ಲ ತಂದೆ ಎಲ್ಲರೂ ಸೇರಿ ಎಲ್ಲ ಭವನಲ್ಲಿ ಎಲ್ಲ ಜನಗಳು ಸೇರಿ ಇದನ್ನು ಅರಪಿಸಿ ಇದು ಮಾಡ್ತೀವಿ. ಒಂದು ಊಟದ ಸಾಮೂಹಿಕ ಊಟದ ವ್ಯವಸ್ಥೆ ಇರ್ತಿದೆ. ಅದೇ ಥರ ಅಂದರೆ ಬ್ರಾಹ್ಮಣ ಮನೆಯಿಂದ ತರ್ತಕ್ಕಂಥ ಗಂಧ, ಹಾಗೆ ತಮ್ಮೆಲ್ಲರ ವಾಸ್ತುಗಳಿಂದ ತರ್ತಕ್ಕಂಥ ಗಂಧವನ್ನು ಇಲ್ಲಿ ಲೇಪನ ಮಾಡಿ ಎಲ್ಲರಿಗೂ ಗಂಧವನ್ನು ಹಂಚುವಂಥದ್ದು. ತುಂಬ ಸಂತೋಷ, ಭಾಳ ವಿಶೇಷ. ಒಳ್ಳೆಯದಾಗಲಿ, ಶುಭವಾಗಲಿ ಎಲ್ಲ ಮುಸ್ಲಿಂ ಬಾಂಧವರಿಗೂ ಹಾಗೂ ಎಲ್ಲ ಹಿಂದೂ ಬಾಂಧವರಿಗೂ, ಪ್ರತಿಯೊಬ್ಬರಿಗೂ ಸಹಿತ ತಾಯಿ ಚೌಡೇಶ್ವರಿಯ ಹಾಗೂ ಸಯ್ಯದ್ ಸಾದಾ ಮೌಲಿ ಅಂತಕ್ಕಂಥದ್ದು ಅವರ ಆಶೀರ್ವಾದನೂ ಸಹಿತ ಎಲ್ಲರಿಗೂ ಇರಲಿ, ಶುಭವಾಗಲಿ. ಎಲ್ಲ ಮುಸ್ಲಿಂ ಬಾಂಧವರಿಗೂ ಹಾಗೂ ಎಲ್ಲ ಹಿಂದೂ ಬಾಂಧವರಿಗೂ ಪ್ರತಿಯೊಬ್ಬರಿಗೂ ಸಹಿತ ತಾಯಿ ಚೌಡೇಶ್ವರಿಯ ಹಾಗೂ ಸಯ್ಯದ್ ಸಾದಾ ಮೌಲಿ ಅಂತಕ್ಕಂಥದ್ದು ಅವರ ಆಶೀರ್ವಾದನೂ ಸಹಿತ ಎಲ್ಲರಿಗೂ ಇರಲಿ, ಶುಭವಾಗಲಿ. ಗುರುಗಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕು, ಹಾಗೆ ತಾಯಿ ಚೌಡೇಶ್ವರಿ ಅನುಗ್ರಹ ಎಲ್ಲರಿಗೂ ಬೇಕು. ಇವತ್ತಿನ ಈ ಶುಭ ಕಾರ್ಯಕ್ಕೆ ಇಷ್ಟು ದೂರ ಪ್ರಯಾಣ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯ, ಈ ಕ್ಷೇತ್ರಕ್ಕೆ ನಾನು ಬರಬೇಕಾದ್ರೆ ನಮ್ಮ ಈಶ್ವರಪ್ಪ ಅವರ ಮಗ ಕಾಂತೇಶ್ ಕುಮಾರ್ ಅವರು ಸಹಿತ ಜೊತೆಯಲ್ಲಿದ್ದು ಈ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಒಟ್ಟಾರೆ ನಮ್ಮ ಭಾರತೀಯ ಸಂಸ್ಕೃತಿ ಇದು ಭಾರತ ದೇಶ. ಇಲ್ಲಿ ಎಲ್ಲರೂ ಐಕ್ಯತೆ ಬೇಕು, ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಬೇಕು, ಎಲ್ಲರಲ್ಲೂ ಬಾಂಧವ್ಯ ಬೇಕು, ಎಲ್ಲರ ದೇಹದಲ್ಲಿ ಹರಿತಕ್ಕಂಥ ರಕ್ತದ ಕಣ ಒಂದು. ಹಾಗಾಗಿ ನಾವು ನೀವು ಎಂಬತಕ್ಕಂಥ ಭೇದ ಭಾವ ಬೇಡ. ಪ್ರತಿಯೊಬ್ಬರು ಆರಾಧಿಸೋಣ, ಪ್ರತಿಯೊಬ್ಬರು ಪ್ರೀತಿಸೋಣ, ತಾಯಿಯ ಬಳಿ ಪ್ರಾರ್ಥನೆಯನ್ನು ಸಲ್ಲಿಸೋಣ, ತಾಯಿಯ ಕೃಪಾಶೀರ್ವಾದವನ್ನು ಪಡೆಯೋಣ. बोलो चौडेश्वरी माता की जय।
ನನ್ನ ಹೆಸರು ಮಂಜುಳಾ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಿಂದ ಬಂದಿದ್ದೀನಿ. ಇಲ್ಲಿ ಜಿ ಕನ್ನಡ ರಾಘವೇಂದ್ರ ಹುಣಸೂರವರು ಈ ಪ್ರೋಗ್ರಾಮು ಅಳವಡಿಸ್ತಾ ಇದ್ದಾರೆ ಜಿ ಕನ್ನಡದಲ್ಲಿ. ಅದರಿಂದ ನಾವು ಯಾವಾಗಲೂ ಸಹ ಅದನ್ನು ಅವರಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಸಾಲದು ನಾವು ಅವರಿಗೆ. ಈ ಪ್ರೋಗ್ರಾಮ್ನ ಎಷ್ಟೋ ಜನ ಕಷ್ಟದಲ್ಲಿರೋವಂಥ ಹೆಣ್ಣು ಮಕ್ಕಳಿಗೆ ಆನಂದ ಗುರೂಜಿ ಅವರು ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಹೇಳಬೇಕು ಅಂತಂದರೆ ಅವರು ನಡೆದಾಡೋ ದೇವರು ಅಂತಲೇ ನಾವು ಹೇಳಬೇಕು. ಅಂದರೆ ಎಷ್ಟೋ ಜನ ನಾವು ನಮ್ಮಲ್ಲೇ ಎಷ್ಟೋ ನನ್ನ ಕಷ್ಟ ಇದ್ರೂ ಸಹ ನಾನು ಅವ್ರ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ. ಸುಮಾರು ಈಗ 8-10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅವ್ರ ಪ್ರೋಗ್ರಾಮ್ನ. ಅದರಲ್ಲಿ ಅವ್ರು ಏನೇನು ಅನುಷ್ಠಾನಗಳನ್ನು ಹೇಳ್ತಾ ಇದ್ದಾರೋ ಅದನ್ನೆಲ್ಲನೂ ಸಹ ನಾನು ಮಾಡ್ತಾ ಇದ್ದೀನಿ. ಅದು ಎಷ್ಟೋ ಕಷ್ಟಗಳು ನನಗೆ ಬಗೆಹರಿಸಿದ್ದಾವೆ. ಇಲ್ಲಿ ಬರ್ತೀನಿ ಶಿವಮೊಗ್ಗಕ್ಕೆ ಅಂದ ಕೂಡಲೇ ನಾನು ನನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ನಾನು ಬರಬೇಕು ಅಂತ ನಾನು ಆಸೆ ಪಟ್ಟು ಅವರು ನೋಡಬೇಕು, ಅವ್ರ ಆಶೀರ್ವಾದ ಪಡ್ಕೋಬೇಕು ಅಂತ ಬಂದಿದ್ದೀನಿ. ಮತ್ತು ಇವಾಗ ನಾನು ಹೇಳಬೇಕು ಅಂತಂದರೆ ಇವಾಗ ನನ್ನ ಕೆಲಸದಲ್ಲಿ ಇದ್ಕೊಂಡು ಸಹ ನಾನು ಎಷ್ಟೋ ಕಷ್ಟ ಅನುಭವಿಸ್ತಾ ಇದ್ದೀನಿ. ನಮ್ಮ ಮನೆ ಮಕ್ಕಳನ್ನೆಲ್ಲನೂ ಕಳ್ಕೊಂಡಿದ್ದೀನಿ, ಗಂಡ ಮಕ್ಕಳನ್ನೆಲ್ಲ ಕಳ್ಕೊಂಡು ಇವತ್ತಿನ ದಿವಸ ನಾನೊಬ್ಬಳೇ ಒಂಟಿ ಆಗಿರೋದ್ರಿಂದ ನನಗೆ ಇವರ ಆಸರೆ ನನಗೆ ಬೇಕು. ನನಗೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಜಿ ಕನ್ನಡದವರೆಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ಅವರ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ಸಹಿತ ಕಷ್ಟಗಳು ದೂರ ಆಗಲಿ ಅಂತ ಹೇಳಿ, ಅಥವಾ ಯಾರು ತೊಂದರೆ ಕೊಡೋರಿದ್ದಾರೆ ಅಥವಾ ಯಾರು ನಮಗೆ ಬಹಳಷ್ಟು ಹಿಂಸೆ ಕೊಡ್ತಾರೆ, ಅವ್ರ ಕಾಟ ತಡ್ಕೊಳ್ಳೋಕ್ಕಾಗಲ್ಲಪ್ಪ, ಅವ್ರ ಸಮಸ್ಯೆ ತಡಿಲಿಕ್ಕಾಗಲ್ಲಪ್ಪ ಅಂದಾಗ ಇಲ್ಲಿ ಭೂತರಾಜರ ವಿಶೇಷವಾಗಿರೋ ಸಾನ್ನಿಧ್ಯಕ್ಕೆ ಬಂದು ಅವರು ಈ ಪ್ರಕಾರವಾಗಿ ಬೀಗಗಳನ್ನು ಹಾಕಿ ಹೋಗ್ತಾರೆ. ಆದರೆ ಇವತ್ತು ನಾವೊಂದು ಸಂಕಲ್ಪನ ಮಾಡೋಣ. ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಬರ್ತಕ್ಕಂತಹ, ದೇಶಕ್ಕಾಗಿ ಒಳಗಡೆ ಬರ್ತಕ್ಕಂಥ ಯಾರೊಬ್ಬರಾದರೂ ಸಜ್ಜನರು ಬರಲಿ, ಒಳ್ಳೆಯವರು ಬರಲಿ, ಯಾರೇ ಕೆಟ್ಟವರು ಸಹಿತ ಕೆಟ್ಟ ಗುಣವನ್ನು ಇಟ್ಕೊಂಡು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ತೊಂದರೆ ಕೊಡದಿರಲಿ ಅಂತ ನಾವು ಈ ಒಂದು ಬೀಗವನ್ನು ನಾವು ಹಾಕೋಣ. ಅಂಬಾ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮ್ಮ ಪ್ರಾರ್ಥನೆ ಲೋಕ ಕಲ್ಯಾಣಾರ್ಥವಾಗಿ. ಕಷ್ಟ ಸಮಸ್ಯೆಗಳು, ದುಷ್ಟಜನ, ದುಷ್ಟಬುದ್ಧಿಯನ್ನು ತೋರಿಸ್ತಕ್ಕಂಥವ್ರು ಸಾಕಷ್ಟು, ಎಲ್ಲರಲ್ಲೂ ಒಳ್ಳೆ ಮನಸ್ಸಾಗಲಿ, ಅಂತಹ ಕೆಟ್ಟು ಕೂಡ ಇರ್ತಕ್ಕಂಥವ್ರಿಗೂ ಸಹಿತ ಒಳ್ಳೆ ಮನಸ್ಸನ್ನು ಕೊಟ್ಟು ಅವನು ಪರಿವರ್ತನೆ ಮಾಡಲಿ ಅಂತ ನಾವು ಭೂತರಾಜರನ್ನು ಪ್ರಾರ್ಥನೆ ಮಾಡೋಣ. ಹಾಗೆ ಕೋರ್ಟು ಕಚೇರಿ ಕೇಸುಗಳಾಗಲಿ, ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದು ಎಷ್ಟೇ ತಿಳುವಳಿಕೆ ಹೇಳಿ, ಎಷ್ಟೇ ಅಂಗಲಾಚರು ಸಹಿತ ಅವ್ರನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ದಿರ ನಮ್ಮೊಳಗಿರ್ತಕ್ಕಂಥ ನೋವಿಗೆ ಸ್ಪಂದಿಸಿರ ಇದ್ದಾಗ ಅಂಥ ಅವರ ಹೆಸರುಗಳನ್ನು ಇಲ್ಲಿ ಬರೆದು ಮಳೆ ಹೊಡಿತಕ್ಕಂಥದ್ದು, ಈ ಬುಡಕ್ಕೆ ಮಳೆ ಹೊಡೆಯುವಂಥದ್ದು ಒಂದು ಪ್ರಕ್ರಿಯೆ ಇಲ್ಲಿದೆ. ಏನೇ ಆದರೂ ನಂಬಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ನಂಬಿಕೆಯಿಂದ, ಶ್ರದ್ಧಾಭಕ್ತಿಯಿಂದ ಈ ಸಾನ್ನಿಧ್ಯದಲ್ಲಿ ಅವ್ರು ಮಾಡುವ ಸೇವೆ ನಿಜಕ್ಕೂ ವಿಶೇಷತೆಗಳನ್ನು ಕೊಡುತ್ತೆ. ಈ ಕೀ ಏನು ಮಾಡಬೇಕಿದು? ಅಲ್ಲೇ ಹಾಕ್ಬಿಡೋದು. ಒಳ್ಳೆಯದಾಗಲಿ. ಬೋಲೋ ಭೂತರಾಜ ಮಹಾರಾಜ್ ಕಿ. ನಮಸ್ತೆ, ನನ್ನ ಹೆಸರು ಶ್ರದ್ಧಾ ಅಂಥೇಳಿ. ನಾನು ಕಾರ್ಕಳದಿಂದ ಬಂದಿದ್ದೇನೆ. ನಾನು ಕೂಡ ಗುರೂಜಿ ಅವ್ರನ್ನ ದಿನ ಒಂದು ದಿನ ತಪ್ಪಿಸ್ತೇನೆ, ಅವ್ರದ್ದು ಪ್ರೋಗ್ರಾಮ್ ದಿನ ನೋಡ್ತೇನೆ. ಅದರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ, ಏನೋ ಒಂಥರ ದುಃಖ ಇದ್ರೂ ಅದು ಕಡಿಮೆ ಆಗ್ತದೆ. ಹಾಗೆ ಅವ್ರದ್ದು ಎಲ್ಲ ಅನುಷ್ಠಾನಗಳು ನಾನು ಕೂಡ ಟ್ರೈ ಮಾಡಿದ್ದೀನಿ, ಸಕ್ಸಸ್ ಕೂಡ ಆಗಿದೆ. ಅವ್ರನ್ನ ನಾನು ತುಂಬ ಬಿಲೀವ್ ಮಾಡ್ತೀನಿ.
ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದು ನಾನು ಕೇಳ್ಕೊಳ್ತೇನೆ. ಇದ್ರ ಮೂಲಕ ರಾಘವೇಂದ್ರ ಹುಣಸೂರು ಸರ್ಗೆ ನಾನು ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಮೈನ್ ಈ ಗುರೂಜಿ ನಮಗೆ ಒಂದು ಟಿ ವಿ ಮೂಲಕ ಒಂದು ನಮಗೆ ದಿನ ಒಂದು ನೋಡ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಾನು ರಾಘವೇಂದ್ರ ಹುಣಸೂರು ಸರ್ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. नमो आञ्जनेयं नमो दिव्यकायं नमो वायुपुत्रं नमो सूर्यमित्रं नमो निखिलरक्षाकरं रुद्ररूपं नमो मारुतिं रामदूतं नमामि. नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकायं नमो मारुतिं रामदूतं नमामि. नमो आञ्जनेयं नमो दिव्यकायं नमो वायुपुत्रं नमो सूर्यमित्रं नमो निखिलरक्षाकरं रुद्ररूपं नमो मारुतिं रामभक्त हनुमान की बोलो, रामभक्त हनुमान की बोलो, रामभक्त हनुमान की. वज्रदेहं नमो ब्रह्मतेजं नमो शत्रुसंहारकं वज्रकायं नमो मारुतिं रामदूतं नमामि. ಆನಂದ ಗುರುಜಿ ಪ್ರೋಗ್ರಾಮ್ ಪೂರ್ತಿ ಪ್ರತಿ ದಿನ ನೋಡ್ತೀವಿ. ನಾವು ಜೀವ ಕನ್ನಡ ಯಾವಾಗ ಓಪನ್ ಆಯ್ತಾ ಆಗಿಂದ ನೋಡ್ತಿದ್ದೀವಿ. ಇದು 3ನೇ ಸರಿ ಅವ್ರನ್ನ ಭೇಟಿ ಆಗ್ತಿದ್ದೀನಿ. ನನಗೆ ತುಂಬಾ ಸಂತೋಷ ಆಗ್ತೈತೆ. ಹೋದ ಸರಿ ದುರ್ಗಿಗುಡಿಯಿಂದ ಎಲ್ಲರಿಗೆ ಮೆರವಣಿಗೆ ಜೊತೆ ಬಂದಿದ್ದೆ. ಇವತ್ತು ಹಾಗೆ ಬರಬೇಕಂತ ಆಸೆ ಇತ್ತು. ಇವತ್ತು ಹಂಗೆ ಕರ್ಕೊಂಡು ಹೋಗಲ್ಲ, ಮುಂದೆ ಹೋಗ್ರಿ ಅಂದರು. ಅದಕ್ಕೆ ಇಲ್ಲಿ ಬಂದೆ. ನನಗೆ ತುಂಬಾ ಗುರುಜಿ ಅಂದರೆ ಇಷ್ಟ. ಪ್ರತಿದಿನ ಬೆಳಗ್ಗೆ ನೋಡದೆ ಅಲ್ಲೇ ನಾನು ಬೇರೆ ಕೆಲಸನೇ ಮಾಡಲ್ಲ. ನನಗೆ ಗುರುಜಿ ಅಂದರೆ ಅಷ್ಟು ಭಕ್ತಿ. ಮನೆ ದೇವರಿದ್ದಂಗೆ ನನಗೆ ಗುರುಜಿ ಅಂದರೆ. ಇನ್ನೂ ಮುಂದೆ ಮುಂದೆ ಹಿಂಗೆ ಬರಲಿ ಶಿವಮೊಗ್ಗಕ್ಕೆ. ನಾವು ಶಿವಮೊಗ್ಗದವರೇ. ಇನ್ನೂ ತುಂಬ ಸರಿ ಗುರುಜಿ ಬರಬೇಕು ಅಂತ ಹಾರೈಸ್ತೀನಿ ನಾನು. ಗುರುಜಿಗೆ ಕೋಟಿ ಕೋಟಿ ನಮಸ್ಕಾರಗಳು. नमो वानरेन्द्रं नमो विश्वपालं नमो विश्वमोदं नमो देवशूरं नमो रामदासं नमो भक्तपालं नमो ईश्वरांशं नमो लोकवीरम् नमो भक्तचिन्तामणिं गदापाणिं नमो मारुतिं रामदूतं नमामि. नमो वानरेन्द्रं नमो विश्वपालं नमो विश्वमोदं नमो देवशूरं नमो गगनसञ्चारितं पवनतनयं नमो मारुतिं रामदूतं नमामि. ಸ್ವಾಮಿ ಪ್ರಸಾದಕ್ಕೆ ದಾರ ಕಟ್ಟಿ ಎಳೆದಿದ್ದಲ್ಲ, ಸ್ವಾಮಿ ಮನಸ್ಸಲ್ಲಿ ಅವನು ತೃಪ್ತಿಯಾಗಿ ಕೊಟ್ಟದ್ದು ಪ್ರಸಾದ. बोलो राम भक्त हनुमान की चिंतामणिं गदापाणिं नमो मारुतिं रामदूतं नमामि श्री आंजनेयं नमस्ते प्रसन्नांजनेयं मनोजवं वार्तदुल्य वेगं जितेन्द्रियं बुद्धिमतां वरिष्ठं
ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಒಂದು ಪಟ್ಟಣದಲ್ಲಿ ಹನುಮನ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಹನುಮ, ಹಿಂದೆ ಯಾವೊಬ್ಬ ಪುಣ್ಯಾತ್ಮ ಈ ಹನುಮನ ವಿಗ್ರಹವನ್ನು ಕೆತ್ತಿದ್ದನು, ಪೂಜಾನುಷ್ಠಾನಗಳಾಗಿ ಕಾಲಕ್ರಮೇಣ ಶೀತಲಗೊಂಡಂತಹ ಆ ವಿಗ್ರಹ, ಅಂದರೆ ದೇವಾಲಯ ಶೀತಲಗೊಂಡು ವಿಗ್ರಹ ಒಂದು ಕಡೆ ನಿಂತಂಥದ್ದು. ಪುನಃ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮದಲ್ಲಿರ್ತಕ್ಕಂಥವರು ಎಲ್ಲರೂ ನೋಡಿ ಹನುಮನ ಪುರಾಣ ಮೂರಲ್ಲಿಟ್ಟು ನಾವು ಆರಾಧನೆ ಮಾಡಬೇಕು ಅಂಥೇಳಿ ಸಂಕಲ್ಪವನ್ನು ಮಾಡಿದ್ರು. ನಾನು ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಿರ್ತೇನೆ, ಎಲ್ಲೆಲ್ಲೋ ಹನುಮ ಕ್ಷೇತ್ರಗಳನ್ನು ನೋಡಿದ್ದೇನೆ. ಆದರೆ ಇಲ್ಲಿರ್ತಕ್ಕಂಥ ಹನುಮನಲ್ಲಿ ಒಂದು ವಿಭಿನ್ನ ಶಕ್ತಿ ಇದೆ. ಆ ಶಕ್ತಿ ನೋಡೋದೇ ಒಂದು ಆನಂದ, ವಿಗ್ರಹ ನೋಡೋದು ಮತ್ತಷ್ಟು ಮಹದಾನಂದ. ಹಾಗಾಗಿ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪ್ರಸಾದವನ್ನು ಅಪೇಕ್ಷೆ ಕೇಳಿದೆ. ಸ್ವಾಮಿ ಪ್ರಸಾದ ಅಪೇಕ್ಷೆ ಕೇಳಿದ ಮರುಕ್ಷಣ ಸ್ವಾಮಿ ಪ್ರಸಾದವನ್ನು ಕೊಟ್ಟದ್ದ ಕ್ಷಣ ತಾವೆಲ್ಲ ನೋಡ್ತಾ ಇದ್ದೀರಿ. ಜೊತೆಗೆ ಈ ಗ್ರಾಮದ ಮತ್ತು ಸುತ್ತಮುತ್ತ ಗ್ರಾಮಗಳ ಎಲ್ಲ ರೈತ ಬಾಂಧವರು ಸೇರಿ ಈ ಒಂದು ಆಲಯವನ್ನು ಇಷ್ಟು ಪ್ರವರ್ಧಮಾನಕ್ಕೆ ಮಾಡಿದ್ದಾರೆ. ಹತ್ತಿರದ ದಿನದಲ್ಲಿ, ಅಂದರೆ ಇದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷ, ತಾಯಿಯ ಸಾನ್ನಿಧ್ಯದಿಂದ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಹನುಮನ ಕ್ಷೇತ್ರ ಆಯಿತು. ಹನುಮನ ಕ್ಷೇತ್ರದಲ್ಲಿ ಇವರು ಲಕ್ಷ ದೀಪೋತ್ಸವ ಅಂತ ಹೇಳ್ತಿದ್ದಾರೆ. ಲಕ್ಷ ದೀಪೋತ್ಸವದ ಸೇವೆಗೆ 11 kg ಎಳ್ಳೆಣ್ಣೆಯನ್ನು ನಾನಿವತ್ತು ನಿಮಗೆ ತೆಗೆದುಕೊಡ್ತೀನಿ. ಈ ಬಾರಿ ಲಕ್ಷ ದೀಪೋತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡಿ. ಇನ್ನು ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ನಡೆಯುವಂತಹ ಆ ಕೈಂಕರ್ಯಕ್ಕೆ ಬೇಕಾಗಿರ್ತಕ್ಕಂಥ ಸ್ವಾಮಿಗೆ ಪುಷ್ಪಾಲಂಕಾರ ನಾನು ನಿಮಗೆ ಆದೇಶಿಸ್ತಾ ಇದ್ದೇನೆ. ಸ್ವಾಮಿಗೆ ಪುಷ್ಪಗಳನ್ನು ವಿಶೇಷವಾಗಿ ಅವತ್ತು ಅಲಂಕಾರಕ್ಕೆ ಹೂ ಕಳಿಸ್ಕೊಟ್ಬಿಡಿ. ಆಗಲಿ, ಒಳ್ಳೆಯದಾಗಲಿ. ಒಟ್ಟಾರೆ ಹನುಮ, ಯಾಕೆಂದರೆ ಧರ್ಮಧ್ವಜದಲ್ಲಿರ್ತಕ್ಕಂಥದ್ದೇ ಹನುಮ. ಧರ್ಮದ ಉಳಿವಿಕೆಗಾಗಿ ಹನುಮನ ಕೃಪಾಶೀರ್ವಾದ ಬೇಕೇ ಬೇಕು. ಅದಕ್ಕಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಬೋಲೋ ರಾಮ ಭಕ್ತ ಹನುಮಾನ್ ಕಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹೋಗ್ಬಿಟ್ಟಿದ್ದೀವಿ. ಸತ್ರೆ ಪ್ರಯೋಜನ ಏನಮ್ಮ? ಏನ್ ಮಾಡೋಣ ಗುರುಜಿ, ಮನೆ ಗಂಡನ ನೆಮ್ಮದಿ ಇಲ್ಲ ಅಂದ್ರೆ ಏನ್ ಮಾಡೋಣ ಗುರುಜಿ? ರಾತ್ರಿ ಎಲ್ಲ ಒಳ್ಳೇದಾಗತ್ತೆ, ಧೈರ್ಯವಾಗಿರಿ. ಏನು ಓದ್ತಾ ಇದೆ ಮಗು? SLC ಗುರುಜಿ. ಓದ್ಸಕ್ಕೂ ಕಳಿಸ್ಲಿಲ್ಲ, ಬೇಡ ಅಂತೇಳಿ ಅದನ್ನು ಬಿಡಿಸಿ ಮನೆ ಕೆಲಸ ಮಾಡ್ತೀನಿ ಗುರುಜಿ. ನಾನು ದಡ್ಡತನ ಮಾಡಿದ್ಯಾ ನೀನು? ದಡ್ಡತನ ಮಾಡಿದ್ಯಾ? ಏನ್ ಮಾಡಿ ಗುರುಜಿ? ಅಲ್ಲಮ್ಮ, ವಿದ್ಯೆನ ಯಾರಾದ್ರೂ ಬಿಡಿಸ್ತಾರಾ? ಏನ್ ಮಾಡಿ ಗುರುಜಿ, ನಮ್ಗೆ ಆಗ್ತಾ ಇಲ್ಲ. ನಾನ್ ದುಡಿಮೆ ಮಾಡಿ ಅಂತೀನಂದ್ರೆ ಬಹಳ ಕಷ್ಟ ಇರೋಣ. ಎಲ್ಲಿ ವಾಸ ಇರೋದಮ್ಮ ನೀವು? ಮಂಡ್ಲಿ ಒಳಗೆ ಗುರುಜಿ, ಶಿವಮೊಗ್ಗ ಮಂಡ್ಲಿ. ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀಮ್ಮ ನೀನು? ನೀನು ಶಾಲೆ ಓದಬೇಕು. ನೀನು ಓದಿನ ಖರ್ಚು ಏನಾಗುತ್ತೆ ಹೇಳು, ನಾನು ಕಟ್ಕೊಡ್ತೀನಿ. ಅವಳ ಓದಿನ ಚಾರ್ಜ್ ಏನಿದೆ, ನನ್ನ ಆತ್ಮೀಯರಾದಂತಹ ಕಾಂತೇಶ್ವರ್ಗೂ ನಾನು ಹೇಳ್ತಿದ್ದೀನಿ ನೋಡಿ. ಈಶ್ವರಪ್ಪ ಅವ್ರ ಮಗ ಇಲ್ಲಿದ್ದಾರೆ, ಈಗ ಅವರು ನನ್ನ ಜೊತೆಲಿದ್ದಾರೆ. ಅವಳ ವಿದ್ಯಾಭ್ಯಾಸನ ಸಂಪೂರ್ಣವಾಗಿ ಅವಳು ಓದಬೇಕು. ನೀನು ಏನಾದರೂ ಮಾಡ್ಕೋ, ನೀನು ಹೇಗಾದ್ರೂ ಇರಿ, ನೀವು ತಿಂತಿರೋ ಉಣ್ತಿರೋ ಒಳ್ಳೆ ಬಟ್ಟೆ ಹಾಕ್ತಿರೋ ಇಲ್ವೋ ನಾನು ಯಾವುದೂ ಕೇಳಲ್ಲ. ನನಗೆ ಬೇಕಾದ್ದು ಈ ಮಗುವಿನ ವಿದ್ಯಾಭ್ಯಾಸ. ಅವಳು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ಅವಳು ಚೆನ್ನಾಗಿ ಓದಬೇಕು. ಅವಳು ಕಣ್ಣರೇಖೆಯಲ್ಲಿ ಒಳ್ಳೆ ಜ್ಞಾನ ಇದೆ, ವಿದ್ಯೆ ಚೆನ್ನಾಗಿದೆ. ಅಂತಹ ವಿದ್ಯೆ ಇರೋ ಮಗು ನನಗೆ ವಿದ್ಯಾಭ್ಯಾಸನ ಕೆಡಿಸಿದ್ರೆ ಅವಳ ಜೀವನ ಏನಮ್ಮ? ಜವಾಬ್ದಾರಿ ತೊಗೊಳಕಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಹೋಗು ಅಂದ್ರೆ ಹೋಗಲ್ಲ ಅಂತಾರೆ ಗುರುಜಿ. ತಪ್ಪು. ಅವಳನ್ನು ಒಳ್ಳೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ. ನೀವು ಆದಷ್ಟು ಬೇಗ ಒಂದ್ಸತಿ ಬಂದು ಮಾತಾಡಿ. ಬನ್ನಿ, ಮಾತಾಡಿ. ಒಳ್ಳೆಯದಾಗಲಿ. नमस्ते शारदा देवी काश्मीरपुरवासिनी, त्वामहं प्रार्थये नित्यं विद्यां बुद्धिं च देहि मे. नमस्ते शारदा देवी काश्मीरपुरवासिनी, त्वामहं प्रार्थये नित्यं विद्यां बुद्धिं च देहि मे. नमस्ते शारदा देवी काश्मीरपुरवासिनी, त्वामहं प्रार्थये नित्यं विद्यां बुद्धिं च देहि मे. या श्रद्धा धारणा मेधा वाग्देवी विधिवल्लभा,
ನಮೋ ನಮಸ್ತೆ ಶಾರದಾ ದೇವಿ ನಮಸ್ತೆ ನಮಸ್ತೆ ನಮೋ ನಮಸ್ತೆ ಶಾರದಾ ದೇವಿ ನಮಸ್ತೆ ನಮಾಮಿ ಯಾಮಿನೀನಾಥ ಲೇಖಾಂಕೃತ ಕುಂತಲಾಂ ನಮಾಮಿ ಯಾಮಿನೀನಾಥ ಲೇಖಾಂಕೃತ ಕುಂತಲಾಂ ಭವಾನಿ ಭವಸಂತಾಪ ನಿರ್ವಾಪಣ ಸುಧಾನದಿ ನಮೋ ನಮಸ್ತೆ ಶಾರದಾ ದೇವಿ ನಮಸ್ತೆ ನಮಸ್ತೆ ನಮೋ ನಮಸ್ತೆ ಶಾರದಾ ದೇವಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಚಕ್ರರಾಜಸಿಂಹಾಸನೇಶ್ವರಿ ಶ್ರೀಲಲಿತಾ ಅಂಬಿಕೆ ಭುವನೇಶ್ವರಿ ಶ್ರೀಚಕ್ರರಾಜಸಿಂಹಾಸನೇಶ್ವರಿ ಶ್ರೀಲಲಿತಾ ಅಂಬಿಕೆ ಭುವನೇಶ್ವರಿ. ತಾಯಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ. ಭಗವತ್ ಶಂಕರಾಚಾರ್ಯರು ಜಗದ್ಗುರುಗಳಾದಂತಹ ಶಂಕರರು ಪ್ರತಿಷ್ಠಾಪಿಸಿರ್ತಕ್ಕಂಥ ಶಂಕರರು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇಲ್ಲಿ ತನಕ ಪ್ರಯಾಣವನ್ನು ಬೆಳೆಸಿ ಇಲ್ಲಿ ನಿಲ್ವಾಂಬ ಶಾರದೆಯನ್ನು ನೆಲೆಸಿ ಮುಂದಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ. ಇಲ್ಲಿ ತಾಯಿಯ ದರ್ಶನವೂ ಸಹಿತ ಅಷ್ಟೇ ವಿಶೇಷ. ಭಗವತಿಯ ಅನುಗ್ರಹಕ್ಕಾಗಿ ಈ ಒಂದು ಆಸ್ಥಾನಕ್ಕೆ ಬರ್ತಕ್ಕಂತಹ ಭಕ್ತ ಸಾಗರ ಸಾಕಷ್ಟು ಜನ ಇದ್ದಾರೆ. ಶಿವಮೊಗ್ಗ ಸಮೀಪ ಇರತಕ್ಕಂತಹ ಕೂಡ್ಲಿ ಎಂಬತಕ್ಕಂತಹ ಈ ಪುಟ್ಟ ಗ್ರಾಮದಲ್ಲಿ ಬೃಹದಾಕಾರವಾಗಿರ್ತಕ್ಕಂತಹ ನಿತ್ಯವೂ ಸಹಿತ ಆರಾಧನಾ ಮಹೋತ್ಸವವಾಗಿ ಬರ್ತಕ್ಕಂತಹ ಭಕ್ತರನ್ನು ಕೈಬೀಸಿ ಕರೆದು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವತಿ ಇಲ್ಲಿ ನೆಲೆ ನಿಂತಿದ್ದಾಳೆ. ಅಂತಹ ಸಾನ್ನಿಧ್ಯ ತಾಯಿ ಶಾರದೆಯ ಅನುಗ್ರಹ ಪಡೆಯಲಿಕ್ಕಾಗಿ ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಹಿತ ತಮ್ಮ ವಿದ್ಯಾರ್ಜನೆಗೆ ದೇವಿಯ ಸಾನ್ನಿಧ್ಯಕ್ಕೆ ಬರ್ತಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ನಿಲುವಂಬ ಶಾರದೆ. ಶೃಂಗೇರಿ ಆಸ್ಥಾನದಲ್ಲಿ ಅಮ್ಮನವರು ಕೂತಿರತಕ್ಕಂಥದ್ದನ್ನು ನೋಡಬಹುದು ನಾವು. ಅಲ್ಲಿರ್ತಕ್ಕಂಥದ್ದು ಪಂಚಲೋಹದ ವಿಗ್ರಹ. ಆದರೆ ಇಲ್ಲಿ ನೆಲೆ ನಿಂತಹ ವಿಗ್ರಹ ಸಾಲಿಗ್ರಾಮ ಶಿಲೆಯಾಗಿ ತಾಯಿ ನೆಲೆ ನಿಂತಿರ್ತಕ್ಕಂತಹ ವಿಗ್ರಹ. ಇಲ್ಲಿ ತಾಯಿ ನಿಂತು ದರ್ಶನ ಕೊಡಬೇಕಾದ್ರೂ ಸಹಿತ ಇದಕ್ಕೊಂದು ಇತಿಹಾಸ ಇದೆ, ಇದಕ್ಕೊಂದು ಹಿನ್ನೆಲೆ ಇದೆ. ಹಾಗೆ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಸಹಿತ ಸಾಕಷ್ಟು ಜನ ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನೇ ಹೊತ್ತು ಬರ್ತಾರೆ. ಪ್ರತಿಯೊಬ್ಬರು ಅವರವರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಾಯಿ ಶಾರದೆಯಲ್ಲಿ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತೊಂದು ವಿಶೇಷ. ಹಾಗೆ ಶಾರದೆಯ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯ ಇದು ಸಂಗಮ ಕ್ಷೇತ್ರ. ಈ ಸಂಗಮ ಕ್ಷೇತ್ರದಲ್ಲಿ ಎರಡು ವಿಶೇಷವಾಗಿರ್ತಕ್ಕಂತಹ ನದಿಗಳ ಜೋಡಣೆ ಇದೆ, ತುಂಗಭದ್ರಾ ಜೋಡಣೆಯ ಈ ಸಂಗಮ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ. ಬನ್ನಿ ದರ್ಶನ ಮಾಡೋಣ. ಅಂಬಾ ನಮಸ್ತೆ ಯಯಾ ವಿನಾ ಜಗತ್ ಸರ್ವಂ ಶಶ್ವಜ್ಜೀವಮೃತಂ ಭವೇತ್ ಯಯಾ ವಿನಾ ಜಗತ್ ಸರ್ವಂ ಶಶ್ವಜ್ಜೀವಮೃತಂ ಭವೇತ್ ಜ್ಞಾನಾಧಿದೇವಿಯಾ ತಸ್ಮೈ ಸರಸ್ವತ್ಯೈ ನಮೋ ನಮಃ ನಮೋ ನಮಸ್ತೆ ಶಾರದಾ ದೇವಿ ನಮಸ್ತೆ ನಮಸ್ತೆ ನಮೋ ನಮಸ್ತೆ ಶಾರದಾ ದೇವಿ ನಮಸ್ತೆ
ಶಿವಮೊಗ್ಗದ ಕೂಡ್ಲಿ ಗ್ರಾಮದಲ್ಲಿ ಹೊಯ್ಸಳ ಕಾಲದ ವಿಶೇಷವಾಗಿರ್ತಕ್ಕಂಥ ರಾಮೇಶ್ವರರ ಆಸ್ಥಾನ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಈ ಪುಣ್ಯಕ್ಷೇತ್ರದಲ್ಲಿ ರಾಮೇಶ್ವರನ ಆರಾಧನೆ ನಿತ್ಯವೂ ನಿತ್ಯೋತ್ಸವವಾಗಿ ನಡೀತಿದೆ. ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು, ಹೊಯ್ಸಳ ಕಾಲದ ಪರಂಪರೆಯನ್ನು ತಿಳಿಸ್ತಕ್ಕಂಥದ್ದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯ ಕೂಡ್ಲಿ ಗ್ರಾಮದಲ್ಲಿ. ಕೂಡ್ಲಿಯಲ್ಲಿ ಸಂಗಮನಾಥನ ವಿಶೇಷವಾಗಿರ್ತಕ್ಕಂಥ ಆಸ್ಥಾನವೂ ಇದೆ. ಸಂಗಮೇಶ್ವರನ ಆಸ್ಥಾನ ಇದು ವಿಶೇಷವಾಗಿರ್ತಕ್ಕಂಥದ್ದು. ಸಂಗಮೇಶ್ವರ ಓಂ ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ನಮಸ್ತೆಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ. ನಾರಾಯಣ ಪ್ರಿಯ ಮನಂಗಮದಾಪಹಾರಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರಾಮೇಶ್ವರ ದುರ್ಗಾಂಬಿಕಾಯೈ ನಮೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ವಂದನಾ ಮೃತ್ಯೋರ್ಮೃಕ್ಷೀಯಮಾಮೃತಾತ್. बोलो रामेश्वर महाराज की जय. जटिलं त्रिनेत्रं पाशाङ्कुशाभयवरप्रदशूलपाणिं वाराणसी. ओम त्र्यंबकं यजामहे सुगंधिं पुष्टिवर्धनं पूर्वार्गुन्दनां मृत्योर्मृक्षीयमामृतात्. त्र्यंबकेश्वराय नमः, अगस्त्येश्वराय नमः, रामेश्वराय नमः. सांब सदाशिव. सिंह लक्ष्मी नृसिंह सिंहाचलेश सिंहगिरीश महोग्रनाथ अनाथनाथ कृतयुगदेव कैवल्यधाम योगाभिनन्दन सिंहगिरीश वराह नृसिंह वरसिद्धिनाथ चितचिद्विलास सिंहगिरीश भक्तार्ति भंजन सिंहाचलेश ज्वाला नृसिंह हे जगन्नाथ गोविंद गोविंद आनंदनंद. ಸಾಲಿಗ್ರಾಮ ಶಿಲೆ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅತ್ತ ರಾಮೇಶ್ವರ, ಇತ್ತ ನರಸಿಂಹ. ಅದರಲ್ಲೂ ಚಿಂತಾಮಣಿ ನರಸಿಂಹ ಸಾಲಿಗ್ರಾಮ ಮೂರ್ತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಉದ್ಭವ ಮೂರ್ತಿ, ಯಾರೊಬ್ಬರ ಕೆತ್ತನೆ ಅಲ್ಲ ಅಥವಾ ಯಾರೊಬ್ಬರ ಪ್ರತಿಷ್ಠಾಪನೆ ಅಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಕೂಡ್ಲಿ ಗ್ರಾಮದಲ್ಲಿದೆ. ಶಿವಮೊಗ್ಗ ಸಮೀಪ ಇರತಕ್ಕಂತಹ ಕೂಡ್ಲಿ ಗ್ರಾಮದಲ್ಲಿ ಸಂಗಮ ಕ್ಷೇತ್ರದಲ್ಲಿ ವಿಶೇಷವಾಗಿ ನರಸಿಂಹನ ದರ್ಶನ ನಾವು ಮಾಡ್ತಾ ಇದ್ದೀವಿ. ಲಕ್ಷ್ಮೀ ನರಸಿಂಹ ಚಿಂತಾಮಣಿ ನರಸಿಂಹ ಸ್ವಾಮಿಯ ಬಲಹಸ್ತದಲ್ಲಿ ಚಿಂತಾಮಣಿಯನ್ನು ಹಿಡ್ಕೊಂಡು, ಎಡಹಸ್ತದಲ್ಲಿ ವಿಶೇಷವಾಗಿರ್ತಕ್ಕಂಥ ಧ್ಯಾನಭಂಗಿ, ಹಾಗೆ ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಾ ಇಷ್ಟಾರ್ಥಗಳ ಸಿದ್ಧಿಗಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥ ಭಕ್ತರ ಮನೋಕಾಮನೆಗಳನ್ನು ಇಲ್ಲಿ ಈಡೇರಿಸುವಂಥ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ. ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯದಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇದೆ. ಇಲ್ಲಿರ್ತಕ್ಕಂಥ ಈ ಚಿಂತಾಮಣಿ ನರಸಿಂಹ, ಈಗ ತಾವು ನೋಡ್ತಿರ್ತಕ್ಕಂಥ ಈ ಸುಂದರವಾದಂಥ ಮೂರ್ತಿ ಭಕ್ತ ಪ್ರಹ್ಲಾದ ಪೂಜೆ ಮಾಡಿರ್ತಕ್ಕಂಥದ್ದು. ಪ್ರಹ್ಲಾದ ದೇವರು ಪೂಜೆ ಮಾಡಿ
ವಿಶೇಷವಾಗಿ ಈ ಕಲಿಯುಗದಲ್ಲಿ ಪುನಃ ನೀನು ತುಂಬ ಎತ್ತರಕ್ಕೆ ಬೆಳೆದರೆ ನಿನ್ನ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಅಂಥೇಳಿ ತನ್ನ ಹೆಬ್ಬೆಟ್ಟಿನಿಂದ ತನ್ನ ಹಸ್ತದಿಂದ ಶಿರದ ಮೇಲೆ ಅದುಮಿರತಕ್ಕಂಥದ್ದು ಇವತ್ತಿಗೂ ಸಹಿತ ಈ ಒಂದು ವಿಗ್ರಹದಲ್ಲಿದೆ ಅಂತ ಹೇಳ್ತಾರೆ. ಅಂದರೆ ಕಾಣಿಸುತ್ತೆ ಸಹಿತ. ಇದರ ಪೂರ್ವವಾಗಿ ಸ್ವಾಮಿ ಅಭಿಷೇಕದಲ್ಲಿ ಅಭಿಷೇಕ ನಡೆಸುವಂತಹ ಸಮಯದಲ್ಲಿ ತಾವೆಲ್ಲರೂ ದರ್ಶನ ಮಾಡ್ಬೋದು. ಅಂಥ ಒಂದು ವಿಶೇಷವಾಗಿ ಪ್ರಹ್ಲಾದ ದೇವರು ಪ್ರಹ್ಲಾದ ಪೂಜೆ ಮಾಡಿರ್ತಕ್ಕಂಥ ನರಸಿಂಹನ ಈ ಸುಂದರವಾದಂಥ ಚಿಂತಾಮಣಿ ನರಸಿಂಹ ವಿಗ್ರಹ ಇದು ಸ್ವಯಂಭೂ ಮೂರ್ತಿ, ಉದ್ಭವ ಮೂರ್ತಿ. ನಾನು ಕಡೂರಿಂದ ಬಂದಿದ್ದೀನಿ. ನನ್ನ ಹೆಸರು ವತ್ಸಲ ಅಂತ ಹೇಳಿಬಿಟ್ಟು. ನಾನು ಗುರೂಜಿ ಪ್ರೋಗ್ರಾಮ್ ಡೈಲಿ ನೋಡ್ತೀನಿ ಜೀ ಕನ್ನಡದಲ್ಲಿ. ಅವರಿಂದ ನಾನು ತುಂಬ ಅನುಷ್ಠಾನ ಎಲ್ಲ ಕೇಳಿದ್ದೀನಿ. ಅದರಿಂದ ಪರಿಹಾರ ಎಲ್ಲ ತುಂಬ ಮಾಡಿದ್ದೀನಿ. ಪರಿಹಾರ ಆಗಿದೆ, ನನಗೆ ತುಂಬ ಆಗಿದೆ. ಅದರಿಂದ ಅನುಕೂಲನೂ ಆಗಿದೆ. ನಾನು ತುಂಬ ಜನಕ್ಕೆ ಹೇಳಿದ್ದೀನಿ, ಅವರು ಮಾಡ್ಕೊಂಡಿದ್ದಾರೆ. ಅದರಿಂದ ಹೇಳಿದ್ದಾರೆ ಅವರು, ನೀವು ಹೇಳಿದ್ರಿಂದ ನನಗೆ ತುಂಬ ಒಳ್ಳೆಯದಾಯಿತು ಅಂತೇಳಿ. ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಅವರು ಒಂದು ಬೀಜಾಕ್ಷರಿ ಮಂತ್ರ ಹೇಳಿದರು. ಆ ಮಂತ್ರ ಹೇಳ್ಕೊಂಡ್ಮೇಲೆ ನನ್ನ ಇಬ್ಬರು ಹೆಣ್ಮಕ್ಳಿಗೂ ಒಳ್ಳೆಯದಾಗಿದೆ. ನನಗೆ ಥೈರಾಯ್ಡ್ ಸಮಸ್ಯೆ ಇತ್ತು, ಅದರಿಂದ ಹೊರಗೆ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಅದರಿಂದನೂ ಬರ್ತೀನಿ ಅನ್ನೋ ನಂಬಿಕೆ ಇದೆ. ನಾನು ಗುರೂಜಿನ ಅವರು ದೇವರು ಅಂತ ಭಾವಿಸಿದ್ದೀನಿ. ಆ ದೇವರ ಅನುಗ್ರಹ ಇರೋದ್ರಿಂದ ನನಗೆ ಒಳ್ಳೆಯದಾಗುತ್ತೆ ಅಂತ ನಾನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಒಳ್ಳೆಯದಾಗೇ ಆಗುತ್ತೆ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಭಗವತಿಯ ಸಾನ್ನಿಧ್ಯ, ಈ ಸಂಗಮನಾಥನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಶಿವಮೊಗ್ಗ ಸಮೀಪ ಇರ್ತಕ್ಕಂಥ ಕೂಡ್ಲಿಯಲ್ಲಿ ಸಂಗಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಗಮ ನಾವು ದರ್ಶನ ಮಾಡ್ತಿದ್ದೀವಿ. ಕೂಡ್ಲಿಯಲ್ಲಿರ್ತಕ್ಕಂಥ ಸಂಗಮನಾಥನ ಸಾನ್ನಿಧ್ಯದ ಮುಂಭಾಗದಲ್ಲಿ ನಾವು ನಿಂತು, ನನ್ನ ಬಲಭಾಗದಲ್ಲಿ ತುಂಗ, ಎಡಭಾಗದಲ್ಲಿ ಭದ್ರಾ. ಬಲಭಾಗದಲ್ಲಿ ತುಂಗ, ಎಡಭಾಗದಲ್ಲಿ ಭದ್ರಾ ಇಬ್ಬರು ಸೇರಿ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಸಂಗಮವಾಗ್ತಕ್ಕಂಥ ಸ್ಥಳ. ಇದು ಸಂಗಮ ಕ್ಷೇತ್ರ. ಈ ಸಂಗಮ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪುಣ್ಯ ಸಾನ್ನಿಧ್ಯವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಕ್ತರು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಧ್ಯಾನ, ಸಂಕಲ್ಪ, ಯೋಗ, ಸಿದ್ಧಿ ಎಲ್ಲವನ್ನೂ ಮಾಡ್ಕೊಳ್ತಾರೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಎಷ್ಟೋ ಜನ ತಮ್ಮ ಮನೆಗೆ ಬೇಡವಾಗಿರ್ತಕ್ಕಂಥ ವಸ್ತುಗಳಾಗಲಿ, ಅಥವಾ ಒಂದಷ್ಟು ಕವರ್ಸ್ ಆಗಲಿ, ಅಥವಾ ಸ್ನಾನ ಆದ ನಂತರ ನಿಮ್ಮ ವಸ್ತ್ರಗಳನ್ನಾಗಲಿ, ಒಟ್ಟಾರೆ ಹೇಳಬೇಕಂದ್ರೆ ಬೇಡದ ವಸ್ತುಗಳನ್ನು ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥದಲ್ಲಿ ನೀವು ವಿಸರ್ಜನೆ ಮಾಡ್ತಾ ಇದ್ದೀರಿ. ಇದರಿಂದ ಕಲುಷಿತವಾಗಿ ಇರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಈ ತೀರ್ಥ ಸ್ನಾನ ಕಲುಷಿತವಾಗ್ತಾ ಇದೆ. ಅದಕ್ಕಾಗಿ ತೀರ್ಥ ಸ್ನಾನಕ್ಕೆ ಬರ್ತಕ್ಕಂಥ ಭಕ್ತರು ನಿಮ್ಮ ವಸ್ತ್ರಗಳಾಗಲಿ, ನಿಮಗೆ ಬೇಡದಿರತಕ್ಕಂಥ ವಸ್ತುಗಳಾಗಲಿ, ಅಥವಾ ಪ್ಲಾಸ್ಟಿಕ್ ಆಗಲಿ, ಅಥವಾ ಇಂಥದ್ದು ಯಾವುದೇ ಒಂದು ವಸ್ತುಗಳಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿತ್ಯ ಪೂಜೆ ಮಾಡಿರ್ತಕ್ಕಂಥ ನಿರ್ಮಾಲ್ಯ ಅಥವಾ ಪೂಜೆ ಕುಂಕುಮ ಪ್ರಸಾದ ಇಂಥವನ್ನು ತಂದು ಇಲ್ಲಿ ವಿಸರ್ಜನೆ ಮಾಡೋದಕ್ಕಿಂತ ಸ್ವಲ್ಪ ದೂರದಲ್ಲಿ ತೆಗೆದುಕೊಂಡು ಹೋಗಿ ಬಿಡ್ತಕ್ಕಂಥದ್ದು ಅದು ಬಹಳ ಉತ್ತಮ. ಹಾಗೆ ಮತ್ತೊಂದು ಕಿವಿ ಮಾತು, ಸಾಕಷ್ಟು ಜನ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋಣ ಗ್ರಂಥಗಳಲ್ಲಿ ಆಧಾರ ಇದೆ. ಹಾಗೆ ಒಂದಷ್ಟು ವಿಶೇಷತೆಯೂ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆ ಚಿತಾಭಸ್ಮವನ್ನು ತಂದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯ ತೀರ್ಥಗಳಲ್ಲಿ ವಿಸರ್ಜನೆ ಮಾಡುವ ಪದ್ಧತಿ ಇದೆ. ಸಾಕಷ್ಟು ಜನ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋಣ ಗ್ರಂಥಗಳಲ್ಲಿ ಆಧಾರ ಇದೆ. ಹಾಗೆ ಒಂದಷ್ಟು ವಿಶೇಷತೆಯೂ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆ ಚಿತಾಭಸ್ಮವನ್ನು ತಂದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯ ತೀರ್ಥಗಳಲ್ಲಿ ವಿಸರ್ಜನೆ ಮಾಡುವ ಪದ್ಧತಿ ಇದೆ. ಆದರೆ ತೀರ್ಥದಲ್ಲಿ ವಿಸರ್ಜನೆ ಮಾಡುವಂತಹ ಚಿತಾಭಸ್ಮಗಳನ್ನಾಗಲಿ ಅಥವಾ ಅಸ್ಥಿಗಳನ್ನಾಗಲಿ ತರ್ತಕ್ಕಂಥವರು ಸ್ವಲ್ಪ ಮಾತ್ರ ತಂದು ಸ್ವಲ್ಪ ದೂರಕ್ಕೆ ಪರಿಕ್ರಮಿಸಿ ಬಿಡಿ. ಆದರೆ ಇದೇ ಪ್ರಾಂತ್ಯದಲ್ಲಿ ಬಿಟ್ಟಾಗ
ಇಲ್ಲಿ ಸ್ನಾನಕ್ಕಾಗಿ ಬರ್ತಕ್ಕಂಥ ಭಕ್ತರಿಗೆ ಅವರ ಕೈಯೋ ಕಾಲು ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಂಡು ಅವ್ರ ಮನಸ್ಸು ನೊಂದ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದಕ್ಕಾಗಿ ತಾವು ಏನೇನ ತಂದು ಈ ಜಲಕ್ಕೆ ವಿಸರ್ಜನೆ ಮಾಡಬೇಕಾದ್ರೂ ಬಿಡುವಂಥದ್ದಾದರೆ ಇಲ್ಲಿ ಬಿಡಿ, ಅಥವಾ ಒಂದು ಸ್ವಲ್ಪ ದೂರದಲ್ಲಿ ತೆಗೆದುಕೊಂಡೋಗಿ ಬಿಡಿ. ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಈ ಒಂದು ಶುದ್ಧ ಜಲವನ್ನು ಕಲುಷಿತ ಮಾಡೋದು ಬೇಡ. ಒಳ್ಳೆಯದಾಗಲಿ, ಶುಭ. ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಮಹಾನ್ ಸಿದ್ಧಿ ಕ್ಷೇತ್ರ ಇದು. ಈ ಕ್ಷೇತ್ರ ತ್ರಿಕೋಣಾಕಾರದಲ್ಲಿದೆ. ಈ ಕ್ಷೇತ್ರಕ್ಕೆ ತುಂಗಾ ಮತ್ತು ಭದ್ರಾ ನದಿಗಳು ಒಂದೇ ಕಡೆ ಹುಟ್ಟಿ ಬೇರೆ ಬೇರೆ ಕಡೆಯಿಂದ ಹರಿದು ಇಲ್ಲಿ ಬಂದು ಕೂಡ್ತವೆ. ತುಂಗಾ ನಾರಾಯಣ ಸಾಕ್ಷಾತ್ ಭದ್ರಾದೇವೋ ಮಹೇಶ್ವರ, ತುಂಗಭದ್ರಾತ್ಮ ವಿದ್ಯೆ ಹರಿಶಂಕರಿಯವರ ವಪುಹು ಅಂತೇಳಿ ಹೇಳ್ತಾರೆ. ಹಾಗಾಗಿ ಹರಿಶಂಕರಿಯವರ ವಪುಹು ಅಂತಂದರೆ ತುಂಗಾ ಹರಿಸ್ವರೂಪ ಅಂತ ಮತ್ತು ಭದ್ರಾ ಹರ. ಹಾಗಾಗಿ ಎರಡೂ ಇಲ್ಲಿ ಕೂಡಿರೋದ್ರಿಂದ ಹರಿಹರರು ನಾವಿಬ್ಬರೂ ಒಂದೇ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಅಂತ ಹೇಳ್ತಾರೆ. ಶಿವಸ್ಯ ಹೃದಯ ವಿಷ್ಣು, ವಿಷ್ಣುವಸ್ಯ ಹೃದಯ ಶಿವ ಅಂಥೇಳಿ. ಹಾಗಾಗಿ ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಹರಿ ಬೇರೆ ಅಲ್ಲ, ಹರ ಬೇರೆ ಅಲ್ಲ. ಹಾಗಾಗಿ ಶಿವನ ವಚನನೇ ಇದೆ, ನಮ್ಮಿಬ್ಬರಲ್ಲಿ ಯಾರು ಭೇದವನ್ನು ಎಣಿಸ್ತಾರೆ ಅವ್ರು ನರಕಕ್ಕೆ ಹೋಗ್ತಾರೆ ಅಂತ. ಹಾಗಾಗಿ ಇದು ನದಿ ರೂಪವಾಗಿ ಹರಿದು ನಾವಿಬ್ಬರು ಒಂದೇ ಅಂತ ತೋರಿಸ್ಬೇಕು ಅಂತಂದರೆ ಇಡೀ ದೇಶದಲ್ಲಿ ನೋಡಬೇಕು ಇದೇ ಕ್ಷೇತ್ರ. ಹಾಗಾಗಿ ಗಂಗಾ ನದಿಗೆ ಯಮುನಾ ನದಿ ಸೇರಿದರೂ ಕೂಡ ಗಂಗಾ ಯಮುನಾ ನದಿ ಅಂತ ಹೇಳೋದಿಲ್ಲ, ಗಂಗಾ ನದಿ ಅಂತಲೇ ಹೇಳ್ತಾರೆ. ಯಮುನಾ ನದಿ ತನ್ನ ಸ್ವಾಮಿತ್ವವನ್ನು ಕಳ್ಕೊಳ್ಳುತ್ತೆ. ಆದರೆ ಇಲ್ಲಿ ತುಂಗೆಯಲ್ಲಿ ಭದ್ರೆ ಸೇರಿದರೂ ಕೂಡ ತುಂಗಭದ್ರಾ ನದಿ ಅಂತಲೇ ಹೆಸರು ಉಳಿಸ್ಕೊಂಡೇ ಇದೆ. ತುಂಗಾ ನದಿ ಅಂತ ಒಂದೇ ಇಲ್ಲ, ಇಡೀ ದೇಶದಲ್ಲಿ ಇದೊಂದು ನದಿಗೆ ಮಾತ್ರ ಆಗಿರೋದು. ಹಾಗಾಗಿ ದೊಡ್ಡ ಕ್ಷೇತ್ರ. ಇಲ್ಲಿ ಐತಿಹಾಸಿಕ ಪೌರಾಣಿಕವಾಗಿರ್ತಕ್ಕಂಥ ದೇವಸ್ಥಾನಗಳಿವೆ. ಬ್ರಹ್ಮನೇ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಬ್ರಹ್ಮೇಶ್ವರ, ಪ್ರಹ್ಲಾದನೇ ಪ್ರತಿಷ್ಠೆ ಮಾಡಿರೋ ನರಸಿಂಹಸ್ವಾಮಿ ದೇವಸ್ಥಾನ, ವಾಲಿ ಸಂಹಾರ ಮಾಡಿದ ಮೇಲೆ ರಾಮನೇ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ರಾಮೇಶ್ವರ, ಮತ್ತು ನದಿಯಲ್ಲಿ ಯಾವಾಗಲೂ ನೀರೊಳಗೆ ಇರತಕ್ಕಂತಹದ್ದು ಹರಿಹರೇಶ್ವರ. ಹೀಗೆ ಮೂರು ಕೂಡ ಮುಜರಾಯಿ ದೇವಸ್ಥಾನಗಳಿದ್ದು ಅನೇಕ ಅದಕ್ಕೆಲ್ಲ ರಥೋತ್ಸವಾದಿಗಳು ನಡೆಯುತ್ತೆ. ಇಂಥ ಮಹಾನ್ ಕ್ಷೇತ್ರಕ್ಕೆ ಆದಿಶಂಕರಾಚಾರ್ಯರು ಕಾಶ್ಮೀರದಲ್ಲಿ ಮಂಡನ ಮಿಶ್ರ ಜೊತೆ ವಾಗ್ವಾದದಲ್ಲಿ ಜಯಿಸಿ ಅವರ ಪತ್ನಿ ಉಭಯ ಭಾರತಿಯನ್ನು ಕೂಡ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಹೇಳಿ ಆನಂತರ ಅವರು ಬ್ರಹ್ಮಲೋಕಕ್ಕೆ ಹೊರಡಲು ಸಿದ್ಧರಾದಾಗ ಅವರಿಗೆ ವನದುರ್ಗಾ ಮಂತ್ರದಿಂದ ದಿಗ್ಬಂಧನ ಮಾಡಿ ನೀನು ದಕ್ಷಿಣ ದಿಕ್ಕಿಗೆ ಬರಬೇಕು ಅಂತ ಕರೀತಾರೆ. ಆಗ ಅವರೊಂದು ನಿಬಂಧನೆ ಹಾಕ್ತಾರೆ, ಹಿಂತಿರುಗಿ ನೋಡಬಾರ್ದು ಅಂತೇಳಿ. ನೀವು ಎಲ್ಲಿ ಹಿಂತಿರುಗಿ ನೋಡ್ತೀರೋ ಅಲ್ಲೇ ನೆಲೆಸೋದು ಅಂತೇಳಿ. ಹೀಗೆ ಮುಂದೆ ಶಂಕರರು, ಹಿಂದೆ ಶಾರದೆ. ಈ ಕ್ಷೇತ್ರಕ್ಕೆ ಬಂದಾಗ ಅವ್ರಿಗೇನು ಗೆಜ್ಜೆ ನಿನಾದ ಕೇಳಿಸ್ತಾ ಇತ್ತು ಅದು ನಿಂತು ಹೋಗ್ಬಿಡ್ತು. ಅನುಮಾನದಿಂದ ಹಿಂತಿರುಗಿ ನೋಡಿದಾಗ ಇಲ್ಲೇ ನಿಂತು ಬಿಟ್ರು ಅಂಥೇಳಿ ಇದು ಹಿಂದಿನಿಂದ ಹೇಳ್ಕೊಂಬಂದಿರೋ ಇತಿಹಾಸ. ಹಾಗಾಗಿ ಇಲ್ಲಿ ನಿಂತಿರುವ ಶಾರದೆ ಇರತಕ್ಕಂಥದ್ದು ಕ್ಷೇತ್ರ ಇದು ಕೂಡಲಿ. ಹಾಗಾಗಿ ದೊಡ್ಡ ಕ್ಷೇತ್ರ. ಹಿಂದೆ ಇಲ್ಲಿ ಉತ್ತರಾಭಿಮುಖವಾಗಿ ಇರ್ತಕ್ಕಂಥದ್ದು ದೇವಸ್ಥಾನ. ಮತ್ತು ಶಾರದೆ ಇಲ್ಲಿ ಸ್ತೋತ್ರ ಮಾಡಿದರು ಶಂಕರರು. ಅದರಲ್ಲಿ ಪುರಸ್ತುನಿಮಿನಿದ್ರಾಂ ಪುರಸ್ತುಂಗಭದ್ರಾಂ ಭಜೆ ಶಾರದಾಂಬ ಮದಸ್ರಮದಂಬಾಂ. ಪುರಸ್ತುಂಗಭದ್ರಾಂ ಅಂದರೆ ನಿನ್ನ ಎದುರಿಗೆ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮ ಇರತಕ್ಕಂಥ ಕ್ಷೇತ್ರ ಅಂತ. ಪುಷ್ಕರ ಯೋಗ ಅಂಥೇಳಿ ಆಗುತ್ತೆ. 2008ರಲ್ಲಿ ಗುರು ಮಕರ ರಾಶಿ ಪ್ರವೇಶ ಬಂದಾಗ ಗುರು ಪುಷ್ಕರ ಯೋಗ ಅಂತ ಆಗುತ್ತೆ. ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ 3 ನದಿಗಳಿಗೆ ಯೋಗ ಇದೆ. ಭೀಮಾ ನದಿ, ಕಾವೇರಿ ನದಿ ಮತ್ತು ತುಂಗಭದ್ರೆ. ಇವು 3 ನದಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಈ ಪುಷ್ಕರ ಯೋಗ ಇದೆ. ಈಗ ಕಾವೇರಿ ನದಿಗೆ ಹೋದ ವರ್ಷ ನೋಡಿದ್ವಿ ಪುಷ್ಕರ ಯೋಗ ಆಯಿತು. ಭೀಮಾ ನದಿಗೂ ಆಯಿತು. ಈಗ ತುಂಗಭದ್ರೆಗೆ 2008ರಲ್ಲಿ ಪುಷ್ಕರ ಯೋಗ ಆಗಿತ್ತು. ಈಗ 2020ಕ್ಕಿದೆ ಪುಷ್ಕರ ಯೋಗ. ಈ ಮಠಕ್ಕೂ ಮತ್ತು ಶೃಂಗೇರಿಗೂ ಹಿಂದಿನ ಕಾಲದಲ್ಲಿ ಮೈಸೂರು ಅರಸರು
ಅವರೆಲ್ಲರೂ ಎರಡೂ ಮಠಗಳನ್ನು ಸೇರಿಸಿ ಇವೆರಡೂ ಸಮಾನ ಗೌರವ ಇರ್ತಕ್ಕಂಥ ಮಠ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಮತ್ತು ಈಶ್ವರಪ್ಪನವರು ಅದಕ್ಕೆ ಮುಂದೆ ನಿಂತು ಇಲ್ಲಿವರೆಗೂ ಕೂಡ ಅವರು ಮಾಡಿದ್ದಾರೆ. ಇನ್ನೂ ಮುಂದೆ ಕೂಡ ಇದ್ರ ಬಗ್ಗೆ ಅವರಿಗೆ ಅಭಿಮಾನ ಇದೆ ತುಂಬ. ಇವತ್ತು ಕೂಡ ಕಾಂತೇಶ್ವರ ಈ ಕ್ಷೇತ್ರದ ಬಗ್ಗೆ ಭಾಳ ಅಭಿಮಾನ ಅವರಿಗೂ ಕೂಡ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಮೊಟ್ಟ ಮೊದಲು ಹೇಳಿರೋದೇ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯೂತ್ಸವ ಅಂಥೇಳಿ. ಕ್ಷೇತ್ರ ಧರ್ಮಂ ಕುರು ಅಂಥೇಳಿ ಅರ್ಥ ಮಾಡ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಧರ್ಮ ಕಾರ್ಯವನ್ನು ಮಾಡು ಅಂಥೇಳಿ. ಧರ್ಮ ಪ್ರಧಾನವಾಗಿರ್ತಕ್ಕಂಥ ದೇಶ. ಧರ್ಮ ಕಾರ್ಯ ಮಾಡಬೇಕು ಅಂದರೆ ಧರ್ಮವನ್ನು ಶ್ರದ್ಧೆಯಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ಧರ್ಮೇ ಪ್ರೀತಿಂ ಸನ್ಮತಿಂ